ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಪಿತನೇ, ಈ ಒಂದು ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜ, ಈ ವಿಶೇಷವಾದ ಆರಾಧನೆ ನಮ್ಮ ನಡೆಸಿಕೊಂಡು ಬಂದಿದ್ದೀಯ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿಯೂ ಎಸಪ್ಪ ನೀನು ಮಹಿಮೆ ಹೊಂದಿಕೊಳ್ಳುವಂತೆ, ನೀನು ಮೆಚ್ಚುಗೆ ಪಡುವಂತೆ ಕರ್ತನೆ ನಾವು ಆರಾಧನೆ ಮಾಡುವಂತೆ, ವಾಕ್ಯಗಳನ್ನ ಕೇಳುವಂತೆ ಎಸಪ್ಪ ನೀವು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಕರ್ತನೆ ಕಾರ್ಯ ಮಾಡಬೇಕೆ ನಾವು ಬೇಡುತ್ತೇವಪ್ಪ. ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವದಿಸು. ಬರುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ಸೇಫ್ ಆಗಿ ಬಂದು ಸೇರಿಕೊಳ್ಳುವಂತೆ ಅಪ್ಪ, ಅವರಾದ ಸಮಯಕ್ಕೆ ಸರಿಯಾಗಿ ಬರುವಂತೆ ನೀ ಕಾರ್ಯ ಮಾಡು ರಾಜ. ಅಪ್ಪ, ನೀನೆಲ್ಲವನ್ನು ಬಲಾತನಾಗಿದ್ದಿ, ನಿನಗೆ ಯಾವುದು ಮರೆಯಾದುದಿಲ್ಲ ಏಸಪ್ಪ. ನೀನೆಲ್ಲವನ್ನು ಕರ್ತನೆ ಹೌದು ರಾಜ ತಿಳಿದುಕೊಂಡಿದ್ದೀರ, ಅದಕ್ಕಾಗಿ ನಿನಗೆ ಸ್ತೋತ್ರ. ಒಂದು ವಿಶೇಷವಾದ ಸಮಯದಲ್ಲಿ ನಾವೆಲ್ಲರನ್ನ ಅಭಿಷೇಕಿಸು. ನಿನ್ನ ಒಂದು ಕರ್ತನೆ ಆರಾಧನೆ, ನಿನ್ನ ಪ್ರಸನ್ನತೆ ಕಂಡುಕೊಳ್ಳುವಂತೆ ನೀ ಕಾರ್ಯ ಮಾಡಪ್ಪ ಏಸಪ್ಪ. ನಿನ್ನ ಮಕ್ಕಳನ್ನ ಬಲಪಡಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ.
ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಪೂರ್ವ ಕಾಲದಲ್ಲಿ ಪ್ರವಾದಿಗಳು ಮಾಡಿದಂತಹ ಪ್ರತಿ ಒಂದೊಂದು ವಚನಗಳು, ಯೆಹೋವನು ಅವರಿಗೆ ದಯಪಾಲಿಸಿದಂತಹ ಪ್ರತಿಯೊಂದು ವಚನ ಯೇಸು ಕ್ರಿಸ್ತನ ಜನನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಜನನ ಒಂದು ಆಕಸ್ಮಿಕವಾದಂತ ಜನನವಲ್ಲ. ಅದು ದೇವರ ಉದ್ದೇಶದಿಂದಲೂ ದೇವರು ನಿಷ್ಕರ್ಣೆ ಮಾಡಿ ಅದನ್ನು ಸಂಪೂರ್ಣವಾಗಿ ಆತನು ಭೂಲೋಕದಲ್ಲಿ ತನ್ನ ಮಗನನ್ನು ಕಳಿಸಿಕೊಡಬೇಕೆಂತಲೂ ಉದ್ದೇಶಪೂರ್ವಕವಾಗಿ ಕೊಟ್ಟಂತಹ ಈ ಒಂದು ಯೇಸು ಕ್ರಿಸ್ತನ ಜನನ ನಮ್ಮ ಎಲ್ಲ ತಿಳಿದಿರುವಂತೆ ಆತನು ನಮಗಾಗಿ ಲೋಕಕ್ಕೆ ಬಂದದ್ದು ನಮ್ಮನ್ನು ಪಾಪಗಳಿಂದಲೂ ಶಾಪಗಳಿಂದಲೂ ಬಿಡಿಸುವುದಕ್ಕಾಗಿ. ಅಂತ ಯೇಸು ಕ್ರಿಸ್ತನನ್ನು ಈ ಮುಂಚಾನ ವೇಳೆ ಕೂಡಿದಂತ ಸಭೆಯಲ್ಲಿ ನಾವೆಲ್ಲರೂ ಬಾಯಿ ತೆಗೆದು ಆತನನ್ನು ಸ್ತೋತ್ರ ಮಾಡುವ. ನೀನು ನಮಗಾಗಿ ನರಮಾನವನಾಗಿ ಭೂಮಿಗೆ ಬಂದಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ತಂದೆ, ನೀನು ನಮ್ಮನ್ನು ಪ್ರೀತಿಸಿ ನಮಗಾಗಿ ನಿನ್ನ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನನ್ನು ಕಳುಹಿಸಿ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಆತನ ಜನರದ ಮುಖಾಂತರ ನೀನು ನಮಗೆ ತೋರಿಸಿದಂತ ಪ್ರೀತಿಗಾಗಿ ಸ್ತೋತ್ರವಯ್ಯ. ಆತನನ್ನು ನೀನು ನಡೆಸಿಕೊಂಡು ಬಂದಿದ್ದಿ. ಒಂದೊಂದು ದಿನದಲ್ಲಿ ಒಂದೊಂದು ವೇಳೆಯಲ್ಲಿ ನಮ್ಮನ್ನು ಸಹ ನೀನು ನಡೆಸುವ ಆತನೇ ಆಗಿದ್ದಿ. ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬರುವಾಗ ನೀನು ನಮ್ಮ ಮಧ್ಯದಲ್ಲಿ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಿ. ಏಕೆಂದ್ರೆ ಅದು ಯೇಸು ಕ್ರಿಸ್ತನ ಮುಖಾಂತರ ಕಳಿಸಲ್ಪಟ್ಟಂತ ದೇವರ ಆತ್ಮನಿಂದ ನಮಗೆ ಕೊಟ್ಟಂತ ವಾಗ್ದಾನವಾಗಿದೆ. ನೀನು ನಮ್ಮ ಮಧ್ಯದಲ್ಲಿ ಈ ಮುಂಜಾನೆ ವೇಳೆ ಇರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಾವ. ನಮ್ಮನ್ನು ಕೈ ಹಿಡಿದು ನಡೆಸುವ ಆತನೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾವ. ಉನ್ನತದಲ್ಲಿ ವಾಸ ಮಾಡುವ ಆತನೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾವ. ನಿನ್ನ ವಿಶೇಷವಾದಂತ ಜನನದಿಂದಲೂ ಮರಣದಿಂದಲೂ ಪುನರುತ್ಥಾನದಿಂದಲೂ ನಮ್ಮನ್ನು ಕರ್ತನೆ ನೀನು ನಿನ್ನ ಸಾನ್ನಿಧಾನದಲ್ಲಿ ಸೇರಿಸಿಕೊಂಡಿದ್ದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದಾವ. ಮುಂಜಾನೆ ವೇಳೆ ಪ್ರಿಯರೇ, ನಾವು ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಏಕೆಂದ್ರೆ ಆತನೇ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮನುಷ್ಯನಾಗಿ ಭೂಮಿಗೆ ಬಂದಿದ್ದಾನೆ. ಇಂಥ ಸಂಗತಿ ಎಲ್ಲೂ ಕೇಳಲು ಇಲ್ಲ, ಇಂಥ ಸಂಗತಿ ನಡೆಯಲು ಸಾಧ್ಯವೂ ಇಲ್ಲ. ಮನುಷ್ಯನು ತನ್ನ ಸಾರೂಪ್ಯವನ್ನು ಬಿಟ್ಟು ಮನುಷ್ಯನಾಗಿ, ದೇವರು ತನ್ನ ಸಾರೂಪ್ಯವನ್ನು ಬಿಟ್ಟು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ ಅಂದರೆ ಅದಕ್ಕಿಂತ ಭಾಗ್ಯಕರವಾದ ಸಂಗತಿ ಇನ್ಯಾವುದೂ ಇಲ್ಲ ಪ್ರಿಯ. ಅದರಿಂದಲೇ ನಾವು ಈ ಮುಂಚಾನೆ ವೇಳೆ ಆತನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವಿನ ನಾಮ ಅದು ಇಂಪಾದ ನಾಮ ಎಂಬ ಗೀತೆಯೊಂದಿಗೆ ನಾವು ಆರಾಧನೆಯನ್ನು ಮುಂದುವರಿಸಿಕೊಂಡು ಹೋಗೋಣ. Yeah.
ಯೇಸುವಿನ ನಾಮವೇ ಇಂಪಾದದ್ದು, ಅದು ದಿವ್ಯವಾದಂತ ನಾಮವೂ ಆಗಿದೆ. ಈ ಸಮಯದಲ್ಲಿ ನಾವೆಲ್ಲ ಕೂತುಕೊಂಡವರಾಗಿ ಲೂಕನ ಬರೆದ ಸುವಾರ್ತೆ ಅಧ್ಯಾಯ 1 31ನೇ ವಚನದಿಂದ 35ನೇ ವಚನದ ತನಕ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈಗ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮನ ದೇವರೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಲು ಆ ದೂತನನ್ನು, ಇದು ಹೇಗೆ ಆದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿಮ್ಮ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನ್ ಎನಿಸಿಕೊಳ್ಳುವುದು. ಈ ಸಮಯದಲ್ಲಿ ಪ್ರಿಯರೇ, ದೇವ ನಿರ್ಣಯದ ಮೇರೆಗೆ ದೇವರು ನಮಗಾಗಿ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿಕೊಡುವುದರ ಮುಖಾಂತರ ಆತನು ನಮ್ಮನ್ನು ಪ್ರೀತಿಸುವುದು ಮಾತ್ರವಲ್ಲದೆ ನಾವು ಆತನ ಸಮ್ಮುಖದಲ್ಲಿ ಸದಾಕಾಲ ಶಾಶ್ವತವಾಗಿ ಆತನ ಸಮ್ಮುಖದಲ್ಲಿ ಇರುವಂತೆ ಆತನು ನಮಗೆ ದಯಪಾಲಿಸಿದ್ದಾನೆ. ಯೇಸು ಕ್ರಿಸ್ತನ ವಾಕ್ಯವಿಲ್ಲದೆ, ಯೇಸು ಕ್ರಿಸ್ತನ ನಾಮವಿಲ್ಲದೆ ನಾವು ಪರಲೋಕ ರಾಜ್ಯದಲ್ಲಿ ಸೇರಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನನ್ನು ನಂಬದೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಅಂತ ಯೇಸುವಿನ ನಾಮವನ್ನು ಮತ್ತೊಮ್ಮೆ ನಾವು ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೂ ಇಂಪಾದ ನಾಮ ಎಂಬ ಗೀತದೊಂದಿಗೆ ಅದನ್ನು ಆರಾಧನೆ ಮಾಡೋಣ. ನಾಮದಲ್ಲಿಯೂ ಮೇಲಾದ ನಾಮ ನಮ್ಮ ಯೇಸುವಿನ ದಿವ್ಯ ನಾಮ. ಆಮೆನ್.
ಆಮೆನ್. ಸರ್ವ ಜನರೆಲ್ಲರೂ ಅಡ್ಡ ಬಿದ್ದು ಸ್ತೋತ್ರ ಮಾಡುವಂತಹ ಅತಿ ಪರಿಶುದ್ಧವಾದಂತಹ ನಾಮ ಯೇಸುವಿನ ನಾಮ. ಯೇಸುವಿನ ನಾಮ ಮುಂದೆ ಪ್ರತಿ ಒಂದೊಂದು ಮೊಣಕಾಲುಗಳು ಊರುತ್ತವೆ. ಬರೆಯಲ್ಪಟ್ಟಿದೆ, ಅದು ನಡೆಯುತ್ತದೆ ಪ್ರಿಯರೇ. ಕಾರಣ ಯೆಶಾಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ಬರೆಯಲ್ಪಟ್ಟಿತ್ತಲ್ಲ, ನಾನು ನಿಮಗೆ ಒಂದು ಗುರುತನ್ನು ಕೊಡುತ್ತೇನೆ, ಒಬ್ಬ ಕನ್ಯೆಯು ಮಗುವನ್ನು ಹೆಡುವಳು, ಆತನಿಗೆ ಇಮ್ಮಾನುವೇಲನೆಂದು ಹೆಸರಿಡುವರು ಎಂಬುದಾಗಿ. ಅದೇ ರೀತಿಯಾಗಿ ನಾವು ನೋಡುತ್ತೇವಲ್ಲ, ಲೂಕನ ಸುವಾರ್ತೆ 1 ನಾವು ಓದಿದ್ದೇವಲ್ಲ, ಆತನು ಜನಿಸಿದನು ಪ್ರಿಯರೇ. ಈಗ ನಮಗಿರುವಂತಹ ಒಂದು ವಿಶ್ವಾಸವೇನೆಂದರೆ ಆತನು ಮತ್ತೆ ಬರುತ್ತಾನೆ ಎಂಬುದಾಗಿ. ನಮಗಾಗಿ ಸತ್ತು ಊನಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದಂತ ಯೇಸು ಕ್ರಿಸ್ತನು ನಮಗಾಗಿ ಮತ್ತೆ ಬರುವವನಾಗಿದ್ದಾನೆ. ಅದೇ ಸಂದೇಶ ಆ ದಿನ ಕುರುಬರಿಗೆ ಸಾರಲ್ಪಟ್ಟಿದ್ದು ದೂತರುಗಳ ಮುಖಾಂತರ. ಈ ದಿನ ನಾವು ಸಾರುತ್ತಿರುವಂತೆ ಈ ಸುವಾರ್ತೆ ಪರಿಶುದ್ಧನಾದ ಯೇಸು ಕ್ರಿಸ್ತನ ಆತ್ಮದ ಮುಖಾಂತರ ನಾವು ಸಾರುತ್ತಾ ಇದ್ದೇವೆ. ನಮಗಿರುವಂತಹ ದೊಡ್ಡ ಸಂತೋಷ, ತಂದೆಯಾದ ದೇವರು ನಮಗೆ ಕೊಟ್ಟಿರುವಂತಹ ದೊಡ್ಡ ಸಂತೋಷ ಏನಂದ್ರೆ ನಾವು ಆತನೊಂದಿಗೆ ಪರಲೋಕದಲ್ಲಿ ಇರುತ್ತೇವೆ ಎಂಬುದಾಗಿ. ನಮ್ಮಲ್ಲಿರುವಂತಹ ಆತನ ಒಳ್ಳೆಯ ಪಾಲು ಈ ದಿನ ನಾವು ನೆನೆಸಿಕೊಳ್ತಾ ಇದ್ದೇವೆ. ಈ ಸಮಯದಲ್ಲಿ ದೇವರನ್ನು ಆರಾಧನೆ ಮಾಡುವಂತೆ ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ ಎಂಬ ಗೀತೆಯೊಂದಿಗೆ ನಾವು ಆತನನ್ನು ಆರಾಧಿಸೋಣ.
ಹಲ್ಲೆಲೂಯಾ. ನಾವೆಲ್ಲರೂ ಒಂದು ವೇಳೆ ನಿಂತುಕೊಂಡು ದೇವರನ್ನು ಆರಾಧಿಸುವಂತ ಯೇಸುವಿನ ನಾಮ ಅದು ಮಧುರವಾದಂತ ನಾಮ. ಆ ನಾಮ ಪಾಪಿಗೂ ಸಹ ಇಂಪಾದಂತ ನಾಮ. ಯೇಸು ಕ್ರಿಸ್ತನು ನಮಗೆ ಒಂದು ವಾಕ್ಯವನ್ನು ಹೇಳುತ್ತಾನೆ, ನಾನು ನೀತಿವಂತರನ್ನು ಹುಡುಕಿಕೊಂಡು ಬರಲಿಲ್ಲ, ಪಾಪಿಗಳನ್ನು ಹುಡುಕಿಕೊಂಡು ಬಂದಾತನು ಎಂಬುದಾಗಿ. ಏಕೆಂದ್ರೆ ದೇವರ ವಾಕ್ಯವು ಹೇಳುತ್ತದೆ, ಮನುಷ್ಯನಲ್ಲಿ ಯಾರು ಸಹ ಪರಿಶುದ್ಧನಾಗಿರಲಿಲ್ಲ ಎಂಬುದಾಗಿ. ದೇವರ ಮಹಿಮೆಯನ್ನು ಮನುಷ್ಯನು ಕಳೆದುಕೊಂಡಿದ್ದಾನೆ. ಆ ಮನುಷ್ಯನ ಆ ಒಂದು ಸ್ಥಿತಿ ದೇವರು ನೋಡುವಾಗ ಬಹಳ ಅಸ್ವಸ್ಥವಾಗಿತ್ತು. ಅದನ್ನು ಸರಿಪಡಿಸುವುದಕ್ಕಾಗಿ ಆತನು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಂಡ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದ್ದಾರೆ, ಆತನು ತನ್ನ ಪ್ರಿಯ ಕುಮಾರನನ್ನು ನಮಗೆ ಕೊಟ್ಟಿದ್ದಾನೆ, ಅಂದ ಮೇಲೆ ಆತನು ನಮಗೆ ಸಮಸ್ತವನ್ನು ಕೊಟ್ಟಾಗೆ ಆಯ್ತಲ್ಲವೇ. ಆ ಪ್ರಿಯ ಕುಮಾರನ ರಾಜ್ಯದೊಳಗೆ ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ, ಪರಿಶುದ್ಧ ಜನಾಂಗವಾಗಿ ಮಾಡುವುದಕ್ಕಾಗಿ ಆತನು ಆದಿಯಲ್ಲಿಯೇ ಯೋಚಿಸಿ ಅಬ್ರಹಾಮನ ಮುಖಾಂತರ ಒಂದು ಸಂತತಿಯನ್ನು ತನಗಾಗಿ ಆರಿಸಿಕೊಂಡು ಈ ದಿನವೂ ಸಹ ಆತನು ನಮ್ಮನ್ನು ಆತನ ಸಮ್ಮುಖದಲ್ಲಿ ನಿಲ್ಲಿಸಿ ಬಲಪಡಿಸಿ ಪರಿಶುದ್ಧಾತ್ಮನಿಂದ ಅಭಿಷೇಕಿಸಿದಂತ ಆ ಯೇಸುವಿನ ನಾಮ ಬಹಳ ಇಂಪಾದಂತ ನಾಮ. ಅಂತ ಸುಂದರವಾದಂತ ನಾಮವನ್ನು ಈ ಸಮಯದಲ್ಲಿ ಯೇಸುವಿನ ನಾಮ ಸುಂದರ ನಾಮ, ಯೇಸುವಿನ ನಾಮ ಮಧುರ ಮಧುರ ಎಂಬ ಗೀತೆಯೊಂದಿಗೆ ಆತನನ್ನು ಆರಾಧಿಸೋಣ.
ಹಲ್ಲೆಲೂಯಾ. ಯೇಸುವಿನ ನಾಮ ಅದು ಸುಂದರವಾದಂತ ನಾಮ. ಅದನ್ನು ನಾವು ಹೇಳಿಕೊಳ್ಳುವಾಗಲೆಲ್ಲ ನಮಗೆ ಒಂದು ಧೈರ್ಯ ಉಂಟಾಗ್ತದೆ ಪ್ರಿಯ. ಅದು ನಿಜವಾಗ್ಲೂ ಅತಿ ದೊಡ್ಡದಾದಂತ ಒಂದು ನಾಮ. ಭೂಲೋಕದಲ್ಲಿ ಇದ್ದಂತ ಜನರು ಕೊಟ್ಟಂತ ನಾಮವಲ್ಲ, ಯಾರೋ ದೊಡ್ಡ ಮನುಷ್ಯರು ನಮಗಾಗಿ ಕೊಟ್ಟಂತ ಒಂದು ನಾಮವಲ್ಲ. ಪರಲೋಕದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು ಕೊಟ್ಟಂತ ನಾಮವೇ ಅದು ಯೇಸುವಿನ ನಾಮವಾಗಿದೆ. ಯೇಸು ಮತ್ತು ಇಮ್ಮಾನುವೇಲನೆಂದರೆ ಯೇಸು ನಮ್ಮನ್ನು ರಕ್ಷಿಸುವವನು, ಇಮ್ಮಾನುವೇಲನೆಂದರೆ ಯೇಸು ನಮ್ಮ ಕೂಡ ಇರುವವನು ಎಂಬುದಾಗಿ ದೇವರು ಅದೆರಡನ್ನು ಸುಂದರವಾಗಿ ನಮ್ಮ ಯೋಚನೆಗಳಿಗೆ ತಾಕದಕ್ಕೆ ಅದಕ್ಕಿಂತ ಎತ್ತರವಾಗಿರುವಂತಹ ಒಂದು ಯೋಚನೆಯನ್ನು ಆತನು ನಮಗಾಗಿ ಇಟ್ಟಿದ್ದಾನೆ. ಈ ಸಮಯದಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಆರಾಧನೆಗಾಗಿ ನಮ್ಮನ್ನು ನಾವು ಬರೆದು ಮಾಡಿಕೊಂಡು ಆತನಿಗೆ ಒಪ್ಪಿಸಿಕೊಳ್ಳೋಣ. ಇಂತಹ ದೊಡ್ಡ ಯೋಚನೆಯನ್ನು ನಮಗಾಗಿ ಇಟ್ಟಂತ ದೇವರಿಗೆ ನಾವು ಆರಾಧಿಸಲು ಹೋಗ್ತಾ ಇದ್ದಾರೆ. ಆತನ ಸಮ್ಮುಖದಲ್ಲಿ ನಿಲ್ಲುವುದೇ ದೊಡ್ಡ ಭಾಗ್ಯ ಪ್ರಿಯ. ಎಂತ ಸುಂದರವಾದಂತ ಸ್ಥಳಗಳಿಗೆ ನೀವು ಹೋದರೂ ಸಹ ಅನುಭವಿಸಲಾಗದಂತಹ ಒಂದು ಸಂತೋಷ ನನ್ನ ಕರ್ತನಾದ ದೇವರ ಸಮ್ಮುಖದಲ್ಲಿ ಮಾತ್ರ ನಾವು ಅನುಭವಿಸಲು ಸಾಧ್ಯ. ಮನುಷ್ಯನು ಇಷ್ಟಪಡುವಂತಹ, ಬಹಳವಾಗಿ ಸಂತೋಷ ಪಡುವಂತಹ, ಬಯಸಿ ಹೋಗುವಂತಹ ಸನ್ನಿಧಾನ ಅದು ದೇವರ ಸನ್ನಿಧಾನ ಮಾತ್ರ. ಏಕೆಂದ್ರೆ ಆತನ ಸನ್ನಿಧಾನದಲ್ಲಿ ನಾವು ನಮ್ಮನ್ನೇ ಮರೆತವರಾಗಿ ನಿಲ್ಲುವುದಕ್ಕೆ ಸಾಧ್ಯ. ಆತನು ನಮ್ಮನ್ನು ಉಂಟು ಮಾಡಿದಾಗ ಆತನ ಸ್ವರೂಪದಲ್ಲಿ ತಾನೇ ಉಂಟು ಮಾಡಿದ್ದಾನೆ. ಆತನ ಸ್ವರೂಪದಲ್ಲಿ ನಾವುಗಳು ಸೇರುವಾಗ ನಮ್ಮಲ್ಲಿ ಉಂಟಾಗುವಂತಹ ಸಂತೋಷ ಅದು ಅತಿ ಹೆಚ್ಚಾದಂತಹ ಒಂದು ಸಂತೋಷವಾಗಿರುತ್ತದೆ. ಅದರಿಂದಲೇ ಯೇಸು ಕ್ರಿಸ್ತನೇ ಹೇಳಿದನು, ಭೂಲೋಕದಲ್ಲಿ ಕೊಡುವಂತ ಸಮಾಧಾನವಲ್ಲ, ನಾನು ಕೊಡುವಂತ ಸಮಾಧಾನ ನೀವು ಮುಂದಿನ ಕಾಲಗಳಲ್ಲಿ ತಿಳಿದುಕೊಳ್ಳುವಿರಿ ಎಂಬುದಾಗಿ. ಅಂತ ಸಮಾಧಾನವನ್ನು ನಮಗಾಗಿ ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಈ ದಿನ ಆರಾಧನೆಯಲ್ಲಿ ಸೇರಿಸಿದ್ದಾರೆ. ನಮ್ಮೊಬ್ಬೊಬ್ಬರನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಒಮ್ಮೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರೇ, ನಮ್ಮಂತ ಮನುಷ್ಯನಿಗಾಗಿ ನೀನು ಒಬ್ಬನೇ ಪ್ರಿಯ ಮಗನನ್ನು ಮಹಾ ಪದವಿಯಲ್ಲಿ ನಿನ್ನ ಸಮ್ಮುಖದಲ್ಲಿ ರಾಜಾದಿರಾಜನಾಗಿದ್ದಂತ ನಿನ್ನ ಮಗನನ್ನು ನನಗಾಗಿ ಕಳುಹಿಸಿಕೊಟ್ಟದಕ್ಕಾಗಿ ನಾನು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವಯ್ಯ. ಬಿದ್ದು ಹೋಗಿದ್ದಂತ ನಮ್ಮನ್ನು ಕಟ್ಟುವುದಕ್ಕಾಗಿ, ಅರೆ ಬೆತ್ತಲೆಯಲ್ಲಿ ನಿಂತಿದ್ದ ನಮ್ಮನ್ನು ಓಡಿಸಿ ಒಳ್ಳೆ ಜೀವಿತವನ್ನು ಕೊಡುವುದಕ್ಕಾಗಿ, ಏನೂ ಇಲ್ಲದೆ ಬಿದ್ದಿದ್ದಂತ ನಮ್ಮನ್ನು ಕೈ ಹಿಡಿದು ಎತ್ತಿ ದರಿದ್ರದಿಂದ ತಿಪ್ಪೆಯಿಂದ ತೆಗೆದು ನಿನ್ನ ಸಮ್ಮುಖದಲ್ಲಿ, ದೇವರ ಸಮ್ಮುಖದಲ್ಲಿ ನಿಲ್ಲಿಸುವಂತ ಮಹಾ ಕೃಪೆಯನ್ನು ಕೊಟ್ಟುದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವಯ್ಯ. ನೀನು ನಿಜವಾಗಿಯೂ ಒಳ್ಳೆಯ ದೇವರೇ. ನಮ್ಮನ್ನು ಕರೆದ ಆತನು ನೀನು ನಿಜವಾಗಿಯೂ ನಂಬಿಗಸ್ತನೇ. ಇದೋ ನೀನು ನಿನ್ನ ಮಗನನ್ನು ಕಳಿಸಿಕೊಟ್ಟ ಹಾಗೆ ಮತ್ತೆ ನಮಗಾಗಿ ನೀನು ರಾಜಾದಿರಾಜನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಡುತ್ತೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಮಾಡುತ್ತಾರೆ. ನಮ್ಮನ್ನು ಯಾರು ಕೈ ಬಿಟ್ಟರು ನೀನು ಕೈ ಬಿಡದೆ ಕಾಯುವ ದೇವನಾಗಿದ್ದೆ. ರಾಜತ್ವಗಳು ಬಿದ್ದು ಹೋಗಬಹುದು, ಸರ್ಕಾರಗಳು ಉರುಳಿ ಹೋಗಬಹುದು, ಇದು ಮನುಷ್ಯನು ಇಲ್ಲದಾಗಬಹುದು, ಆದರೆ ನಿನ್ನ ವಾಕ್ಯಗಳು ಎಂದೆಂದಿಗೂ ನಿಲ್ಲುವಂತದಾಗಿದೆಯಲ್ಲ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವಯ್ಯ. ನಿನ್ನನ್ನು ನೆನೆಸುವಂತ ಒಂದೊಂದು ಕ್ಷಣವೂ ಸಹ ನಾವು ಉತ್ಸಾಹಗೊಳ್ಳುವರಾಗುತ್ತೇವ, ಆನಂದ ಭರಿತರಾಗುತ್ತೇವ. ಕಾರಣ ಈ ದೇವರಾದಂತ ನೀನು ನಮ್ಮೊಂದಿಗಿದ್ದೆ ಎಂಬುದಾಗಿ. ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವಯ್ಯ. ಆರಾಧನೆ ವೇಳೆಗಾಗಿ ನೀನು ನಮ್ಮನ್ನು ಕರೆದುಕೊಂಡು ಬಂದಿದ್ದೆ. ಮಹಾಯಾಚಕರು ನಿಲ್ಲುವಂತಹ ಸ್ಥಳದಲ್ಲಿ ನಮ್ಮನ್ನು ಈ ದಿನ ನೀನು ನಿಲ್ಲಿಸಿದ್ದೆ. ಅತಿ ಮಹಾಪರಿಶುದ್ಧವಾದ ಸನ್ನಿಧಾನದಲ್ಲಿ ನೀನು ನಮ್ಮನ್ನು ಕರೆದುಕೊಂಡು ಬಂದಿದ್ದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಹೌದು ದೇವರೇ, ನಿನ್ನಂತಹ ವಿಶೇಷವಾದ ದೇವರು ಯಾರೂ ಇಲ್ಲ. ಅದಕ್ಕಾಗಿ ನಾವು ನಿನ್ನನ್ನು ಬಯಸಿ ಆಸೆಯಿಂದ ಆರಾಧಿಸ್ತಾ ಇದ್ದೇವೆ. ನನ್ನ ಆಸೆ, ನನ್ನ ಬಯಕೆ ನನ್ನ ಕರ್ತನಾದ ದೇವರನ್ನು ಆರಾಧಿಸುವುದು ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಂಡು ಈ ಆರಾಧನೆ ಆರಂಭಿಸುವಾಗ ಈ ಗೀತೆಯೊಂದಿಗೆ ನಾವು ಅದನ್ನು ಆರಾಧಿಸೋಣ.
ಉನ್ನತನಾದಂತ ನನ್ನ ದೇವರು ಆತನ ನಾಮವನ್ನು ಹೇಳುವಾಗಲೇ ನಮ್ಮ ಹೃದಯಗಳಲ್ಲಿ ಒಂದು ಸಂತೋಷ. ಉನ್ನತನಾದಂತ ನನ್ನ ದೇವರು ಅಂತ ದೇವರನ್ನು ಮತ್ತೊಂದು ಗೀತೆಯೊಂದಿಗೆ ಕೆರೂಬಿಯರು ಸೆರಫಾಯರು ನಿನ್ನನ್ನು ಆರಾಧಿಸುವಾಗ ನನಗಾಗಿ ಭೂಮಿಗೆ ಬಂದೆಯಲ್ಲ, ನನಗಾಗಿ ನೀನು ಹುಡುಕಿಕೊಂಡು ಬಂದೆಯಲ್ಲ. ನಮ್ಮನ್ನು ಭೂಲೋಕದಲ್ಲಿ ಯಾರು ಗಮನಿಸದಿದ್ದರೂ ನೀನು ನಮ್ಮನ್ನು ಗಮನಿಸಿದ್ದೀಯಲ್ಲ. ನಮ್ಮನ್ನು ಭೂಲೋಕದಲ್ಲಿ ಯಾರು ಅಲಂಕರಿಸಿ ನೋಡದಿದ್ದರೂ ನೀನು ನಮ್ಮನ್ನು ಅಲಂಕರಿಸಿ ನೋಡಿದ್ದೀಯಲ್ಲ. ನಮ್ಮ ಹೃದಯಗಳನ್ನು ಶುದ್ಧ ಮಾಡಿದ್ದೀಯಲ್ಲ. ನಿನ್ನನ್ನು ಧ್ಯಾನ ಮಾಡುವಂತ ಸಮಯ ದಯಪಾಲಿಸಿ ಕೊಟ್ಟಿದ್ದೀಯಲ್ಲ. ನಿನ್ನ ಸಂಗಡ ಜೀವಿಸುವುದಕ್ಕಾಗಿ ನಮ್ಮನ್ನು ಕರೆದುಕೊಂಡು ಬಂದಿದ್ದೀಯಲ್ಲ. ಇಂಥ ಒಳ್ಳೆಯ ದೇವರನ್ನು ನಾವು ಆರಾಧಿಸುವ ಕೆರೂಬಿಯರು ಸೆರಫಾಯರು ಮಧ್ಯದಲ್ಲಿ ಆರಾಧಿಸುವ ದೇವರನ್ನು ನಾವು ಆರಾಧಿಸುವ. Amen.
ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರೇ, ಈ ಆರಾಧನೆ ನಿನಗೆ ಸಲ್ಲಿಸ್ತಾ ಇದ್ದಾರೆ. ನಮ್ಮನ್ನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಡುತ್ತಾ ಇದ್ದಾರೆ. ನೀನೇ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವುದಾಗಿ ಕ್ರಿಸ್ತನಾದಂತಹ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನನ್ನ ತಂದೆಯೇ. ಎದ್ದು ಕುತ್ಕೋಣ. ಇವಾಗ ಸಮಯದಲ್ಲಿ ಕಾಣಿಕೆ ತೆಗೆದ ಸಮಯ. ಸಂಡೇ ಸ್ಕೂಲ್ ಹೋಗ್ಬೇಕು. ಸ್ವಾಗತ ಮಾಡುವಳಾಗಿದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನ ಲೋಕಕ್ಕೆ ದೇವಾದಿದೇವರ ಅಂತ ದೇವರು ನರವತಾರ ಎತ್ತಿಕೊಂಡು ಬಂದ ಒಂದು ದಿನವಾಗಿ ನಾವು ನೋಡುತ್ತೇವೆ ಪ್ರಿಯರು. ಆ ಒಂದು ನಾಮದಲ್ಲಿ ನಾವೆಲ್ಲ ಸೇರಿ ಬಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನು ಪರಿಶುದ್ಧನು ಪರಲೋಕ ತಂದೆ ಅಂತ ಯೇಸಪ್ಪ ಈ ಒಂದು ಸಮಯದಲ್ಲಿ ಕರ್ತ ಕಾಣಿಕೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ಕಾಣಿಕೆಗಳನ್ನ ಆಶೀರ್ವದಿಸಿಕೊಡು ಕರ್ತನೆ. ಕೊಟ್ಟಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವದಿಸಿ ನಾಮದ ಮಹಿಮೆಗಾಗಿ ನಮ್ಮ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಆಮೆನ್. ಎಲ್ರು ಚೆನ್ನಾಗಿದ್ದೀರಾ? ಎಲ್ಲ ಹೊಸ ಹೊಸ ಬಟ್ಟೆ ಹಾಕೊಂಡಿದ್ದೀರಿ. ಫೆಸ್ಟಿವಲ್ ಮೂಡಲ್ವಾ? ಇಲ್ಲಿ ಸಂತೋಷವಾಗಿ ಹಬ್ಬ ಆಚರಿಸುವಂತ ಒಂದು ದಿನ. ಒಂದು ಅನೌನ್ಸ್ಮೆಂಟ್ ಏನಂದ್ರೆ, ನಾಳೆ ಭಾನುವಾರ, ಗೊತ್ತಲ್ಲ ಎಲ್ರಿಗೂ, ನಾಳೆ ಭಾನುವಾರ ಬೆಳಿಗ್ಗೆ 8:00 ನಮ್ಮ ಸಭೆಯಲ್ಲಿ ಆರಾಧನೆ ಇರ್ತದೆ. ದಯವಿಟ್ಟು ನೀವೆಲ್ಲರೂ ಭಾಗವಹಿಸಬೇಕು ಅಂತ ನಾವು ಪ್ರೀತಿನ ಕೇಳ್ಕೊಳ್ತೇವೆ. ನಾಳೆ ಆರಾಧನೆ ಮಾಡುವವರು ಈ ಒಂದು ಆರಾಧನೆ ಆದ ನಂತರ ಹಾಡಿನ ಅಭ್ಯಾಸ ಮಾಡ್ಕೊಳ್ಬೇಕಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಆಸ್ ಯೂಶುವಲ್ ಆಗಿ ಮಾಡಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ? ನಮ್ಮ ಸತ್ಯವೇದಗಳನ್ನ ಯೆರೆಮೀಯ 33:3 ತಿಳಿಸುವ. ಯೆರೆಮೀಯ 33:3 ಎಲ್ಲರೂ ತೆಗೆದುಕೊಳ್ಳಿ, ಎಲ್ಲರೂ ಈ ವಚನ ಓದಿಕೊಳ್ಳೋಣ. ಜೆರೆಮೀಯ 33:3. ಓದ್ಕೊಳ್ಳೋಣ. 33:3. ನನ್ನನ್ನು ಕೇಳಿಕೋ, ಈ ವಚನ ನಾವೇನಂತ ನೋಡ್ತೇವೆ, ನಮ್ಮ ಸಭೆಗೆ ದೇವರು ಈ ವರ್ಷ ಕೊಟ್ಟಂತ ವಾಗ್ದಾನ. ದೇವರು ವಾಕ್ಯ ಹೇಳ್ತದೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವೇನೆಲ್ಲ ಕೇಳ್ಕೊಳ್ತೇವೋ ದೇವರನ್ನ ನಮಗೆ ದಯಪಾಲಿಸುವಾತನಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿಯೇ ನಾವು ದೇವರ ಸನ್ನಿಧಾನಕ್ಕೆ ಹೋಗಲು ಸಾಧ್ಯ ಪ್ರಿಯರು. ಯಾಕಂದ್ರೆ ದೇವರು ನೇಮಿಸಿದಂತ, ದೇವರು ಏರ್ಪಡಿಸಿದಂತ ನಾಮ ಯೇಸು ಎಂಬ ನಾಮ. ಬೇರೆ ಯಾವ ನಾಮದಲ್ಲಿ ನಾವು ಯೇಸು ಕ್ರಿಸ್ತನ ಯಾವ ನಾಮದಲ್ಲಿ ದೇವರ ಮುಂಭಾಗದಲ್ಲಿ ಹೋಗಕ್ಕಾಗೋದೇ ಇಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿಯೇ ನಮಗೆ ರಕ್ಷಣೆ. ಯೇಸು ಕ್ರಿಸ್ತನ ನಾಮದಲ್ಲಿಯೇ ನಾವು ಕತ್ತಲೆಯಿಂದ ಬೆಳಕಿಗೆ ಬರುವವರಾಗಿರುತ್ತೇವೆ, ಅನೀತಿಯಿಂದ ನೀತಿಗೆ ಬರ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿಯೇ ನಮಗೆ ಎಲ್ಲ ಬಿಡುಗಡೆ ಸಿಗುವಂತದ್ದು ಪ್ರಿಯರು. ಆದ್ದರಿಂದ ಯೇಸು ಕ್ರಿಸ್ತನ ನಾಮವನ್ನ ಕೊಂಡಾಡುವುದಕ್ಕಾಗಿ ಬಂದಿದ್ದೇವೆ. ಆಮೆನ್. ಈ ಒಂದು ಸಮಯದಲ್ಲಿ ನಮ್ಮಲ್ಲಿರುವಂತಹ ರೆವರೆಂಡ್ ಸೈಮನ್ ಅವರು ಮುಂದೆ ಬಂದು ವಾಕ್ಯ ಕೊಡ್ಬೇಕು ಹೇಳ್ಕೊಳ್ತೇವೆ. ಈ ದಿನ ಕಡಿಮೆ ಜನ ನಾವಿದ್ದೇವೆ. ಅವರು ಆಚರಣೆ ಮಾಡುವಂತ ಒಂದು ಮನಸ್ಸಲ್ಲಿ ಇದ್ದಿರಬಹುದು. We are blessed people because we come and celebrate the Christ Jesus in our life. ನಾವು ಆಶೀರ್ವಾದ ಹೊಂದಪಟ್ಟಂತ ಜನರಾಗಿದ್ದೇವೆ, ಯಾಕಂದ್ರೆ ನಾವು ಕ್ರಿಸ್ತನನ್ನ ನಮ್ಮ ಜೀವಿತ ನಾವು ಕೊಂಡಾಡುತ್ತಾ ಇದ್ದೇವೆ. For about 30 minutes I want all of us to focus on one single thing on this day of Christmas. ಈ ಒಂದು ಕ್ರಿಸ್ಮಸ್ ದಿನದಲ್ಲಿ ನೀವೆಲ್ಲರೂ ಒಂದೇ ಒಂದು ಕಾರ್ಯ ಮೇಲೆ ಕೇಂದ್ರೀಕೃತವಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. The true meaning and purpose and plan of God in sending His Son Jesus Christ to this world. ಈ ಲೋಕಕ್ಕೆ ಯೇಸು ಕ್ರಿಸ್ತನ ಕಳಿಸಿಕೊಟ್ಟಂತ ಒಂದು ಉದ್ದೇಶ, ಕಾರಣ ಎಲ್ಲವನ್ನ ನಾವು ನೋಡುವವರಾಗಿದ್ದೇವೆ. There are many prophets who foretold about the coming of Messiah to this world. ಅನೇಕ ಪ್ರವಾದಿಗಳು ಮೆಸ್ಸಿಯನು ಈ ಲೋಕಕ್ಕೆ ಬರ್ತಾನೆ ಅಂತ ಮೊದಲೇ ಪ್ರವಾದನೆ ಕೊಟ್ಟಿದ್ದಾರೆ. It was God's plan that He want to reach the fallen human being in this world. ದೇವರ ಒಂದು ಯೋಚನೆ ಏನಾಗಿತ್ತಂದ್ರೆ ಬಿದ್ದುವಂತ ಮನುಷ್ಯನನ್ನ ಆತನು ಬಂದು ಸಂಧಿಸಬೇಕೆಂಬುದೇ ಆತನ ಉದ್ದೇಶವಾಗಿತ್ತು. Bible says that God so loved the world that He gave His only begotten Son. ಸತ್ಯವೇದ ಹೇಳ್ತದೆ, ದೇವರ ಪ್ರೀತಿಯ ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕೊಟ್ಟನು ಎಂದು. While we were still sinners, Christ died for us. ನಾವು ಪಾಪಿಗಳಾಗಿದ್ದಾಗಲೇ ಯೇಸು ಕ್ರಿಸ್ತ ನಮಗಾಗಿ ಸತ್ತಿದ್ದಾನೆ. Now through this we understand that how much God lavished on us His love and compassion. ಇದರ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ ಯೇಸು ಕ್ರಿಸ್ತ ಎಷ್ಟು ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡಿದ್ದಾನೆ, ನಾವು ಆತನ ಪ್ರೀತಿಯನ್ನು ಮೇಲೆ ಸುರಿಸಿದ್ದಾನೆ ಎಂದು. Not that we reached Him, but He reached to us. ನಾವು ಆತನ ಬಳಿಗೆ ಹೋಗಲ್ಲ, ಆತ ನಮ್ಮ ಬಳಿಗೆ ಬಂದಿದ್ದಾನೆ. That's the love of God that we cannot comprehend and explain, the love and depth of God in our life.
ಅದೇ ಪ್ರೀತಿ ಆಗಿದೆ. ದೇವರ ಪ್ರೀತಿಯನ್ನ ಉದ್ದ ಅಗಲ ಆಳವನ್ನ ನಾವು ನಮ್ಮ ಜೀವಿತಗಳಲ್ಲಿ ಕಂಡುಕೊಳ್ಳೋಕೆ ಆಗೋದೇ ಇಲ್ಲ, ಅರ್ಥ ಮಾಡ್ಕೋಕ್ ಆಗೋದಿಲ್ಲ. About 800 years before the birth of Jesus Christ, there was a prophet lived. His name was Isaiah. 800 ವರ್ಷಕ್ಕೆ ಮುಂಚೆ ಯೇಸುಕ್ರಿಸ್ತ ಹುಟ್ಟುವುದಕ್ಕಿಂತ 800 ವರ್ಷಕ್ಕೆ ಮುಂಚಿತವಾಗಿ ಒಬ್ಬ ಯೆಶಾಯ ಎಂಬ ಪ್ರವಾದಿ ಇದ್ದನು. If you have to understand the prophecy of Isaiah about coming of the Messiah, you have to correlate that with Hebrew chapter 1. ಯೆಶಾಯ ಹೇಳಂತ ಪ್ರವಾದನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದನ್ನ ಇಬ್ರಿಯ ಪತ್ರಿಕೆ ಮೊದಲನೇ ಅಧ್ಯಾಯಕ್ಕೆ ನಾವು ಅದನ್ನು ಹೋಲಿಸಿ ನೋಡಬೇಕು. God systematically matched his promise to Israelites people that the Savior will come and born. He will be the Savior of the whole world. ಇಸ್ರಾಯೇಲ್ ಜನರಿಗೆ ಕೊಟ್ಟಂತ ಒಂದು ವಾಗ್ದಾನದ ಪ್ರಕಾರವಾಗಿ ಮೆಸ್ಸಿಯನು ಈ ಒಂದು ರಕ್ಷಕನು ಈ ಲೋಕಕ್ಕೆ ಬರ್ತಾನೆ ಎಂದು ಹೇಳ್ತಾ ಇದ್ದಾನೆ. There are many prophecy Isaiah told about the coming of Messiah. ಯೆಶಾಯನು ಅನೇಕ ಮೆಸ್ಸಿಯನ ಕುರಿತಾದ ಪ್ರವಾದನೆಗಳನ್ನು ಕೊಟ್ಟಿದ್ದಾನೆ. In chapter 7 he talks about the coming of Messiah. ಯೆಶಾಯ 7ನೇ ಅಧ್ಯಾಯದಲ್ಲಿ ಮೆಸ್ಸಿಯನ ಕುರಿತಾಗಿ ಅಲ್ಲಿ ಪ್ರವಾದನೆಗಳನ್ನು ನೋಡ್ತೇವೆ. Chapter 7 verse 13. Then Isaiah said, "Hear now, you house of David. It is not enough to try the patience of humans. Will you try the patience of my God also? Therefore the Lord himself will give you a sign. The virgin will conceive and give birth to a son, and will call him Emmanuel." ದಾವೀದನ ಮನೆತನದವರೇ ಕೇಳಿರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆನಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರೋ? ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡುವಳು. Keep this in mind. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. In another chapter 9 he also talks about coming of Messiah. Chapter 9 verse 6. 9:6. For to us a child is born, to us a son is given, and the government will be on his shoulders, and he will be called Wonderful Counselor, Mighty God, Everlasting Father, Prince of Peace. ಒಂದು ಮಗು ನಮಗಾಗಿ ಹುಟ್ಟಿದೆಯೇ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯದ ತಂದೆ, ಸಮಾಧಾನದ ಪ್ರಭು ಎಂಬುವ ಅವನ ಹೆಸರು. This message came 800 before the birth of Jesus. ಯೇಸುಕ್ರಿಸ್ತನ ಆ ಜನರಿಗೆ ಮುಂಚಿತವಾಗಿ 800 ವರ್ಷಕ್ಕೆ ಮುಂಚಿತವಾಗಿ ಈ ಒಂದು ವಾಗ್ದಾನ ಬಂತು ಅಂತ ಪ್ರವಾದನೆ ಬಂತು. When God told Isaiah to preach this message of the coming of the Messiah, ದೇವರು ಆ ಒಂದು ಮೆಸ್ಸಿಯನ ಬರುವಿಕೆಯ ಕುರಿತಾಗಿ ಯೆಶಾಯನಿಗೆ ಪ್ರವಾದನೆ ಮಾಡು ಅಂತ ಹೇಳುವಾಗ there were many things happened during that time, even in the life of Isaiah, also in the life of the society at that time. ಯೆಶಾಯನ ಜೀವಿತದಲ್ಲಿ, ಇಸ್ರಾಯೇಲ್ ಜನರ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಡೆದಿತ್ತು. And if you read Isaiah chapter 6, there is a dramatic experience God gave this prophet even before he preached the message of coming of Emmanuel. ಯೆಶಾಯನಿಗೆ 6ನೇ ಅಧ್ಯಾಯ ನೋಡುತ್ತೇವೆ, ದೇವರು ಮೆಸ್ಸಿಯನ ಕಳಿಸಿಕೊಡ್ತೀನಿ ಅಂತ ಒಂದು ಪ್ರವಾದನೆಯನ್ನ ಯೆಶಾಯ ಹೇಳಿ ಮುಂಚಿತವಾಗಿ ಆತನು ದೇವರ ಕಾರಣವನ್ನು ನೋಡುತ್ತೇವೆ. We have knowledge about God. ನಮಗೆ ದೇವರ ಕುರಿತಾಗಿ ತಿಳುವಳಿಕೆ. There are many people who can give lecture and write an article and book about Christmas Day. ಕ್ರಿಸ್ಮಸ್ ಕುರಿತಾಗಿ ಅನೇಕರು ಬರೀಬಹುದು, ಅನೇಕರು ಪ್ರೀಚ್ ಮಾಡಬಹುದು, ಅಂದ್ರೆ ಅದ್ರ ಬಗ್ಗೆ ಕುರಿತಾಗಿ ಮಾತಾಡಬಹುದು. But when God told Isaiah that he should announce the coming of Emmanuel, the Prince of Peace, that God, the everlasting Father, he want him to have that experience himself in his life. ಅದ್ಭುತ ಸ್ವರೂಪನ ಆಲೋಚನಾಕರ್ತನು, ಪರಾಕ್ರಮಶಾಲಿ ದೇವರು ಬರ್ತಾನೆ ಅಂತ ಹೇಳಿ ಮುಂಚಿತವಾಗಿ ಯೆಶಾಯನಿಗೆ ಆ ಒಂದು ಅನುಭವ ಇರಬೇಕು. Because he thought that if Isaiah do not have an experience of the Holy God, it is impossible for him to preach and tell people about the coming of the Messiah. ದೇವರ ಕುರಿತಾಗಿ ಅನುಭವ ಇಲ್ಲ ಅಂದ್ರೆ ಯೆಶಾಯನಿಗೆ ಆ ಪ್ರವಾದನೆಯನ್ನು ನುಡಿಯುವುದು ಅದು ಕಷ್ಟವಾಗುತ್ತದೆ. ಅದಕ್ಕಾಗಿ ದೇವರ ಅನುಭವನ ಮೊದಲೇ ಆತನಿಗೆ ಕೊಟ್ಟರು. We live in a very technological world. ನಾವೀಗ ತುಂಬಾ ತಾಂತ್ರಿಕವಾದ ಜೀವಿಸ್ತಾ ಇದ್ದೇವೆ ಲೋಕದಲ್ಲಿ. We have information and technology right in our fingertips. ನಮ್ಮ ಕೈಗಾಲೇ ಎಲ್ಲಾ ತಿಳುವಳಿಕೆ ಕೊಡುವಂತಹ ಒಂದು ಟೆಕ್ನಾಲಜಿ ಇದೆ. There are messages that goes from one person to another person. ಆ ಒಂದು ಸಂದೇಶಗಳು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ತದೆ. You take a WhatsApp and just send a Christmas greetings, it reached the other person. ಆ ಒಂದು ಕ್ರಿಸ್ಮಸ್ ಗ್ರೀಟಿಂಗ್ ನ ಒಬ್ಬರು ಕಳಿಸಿದ್ರೆ ಬೇರೆಯವರು ಹೊರಬಿಡ್ತದೆ ವಾಟ್ಸ್ಆಪ್ ಅಲ್ಲಿ. Last night from 10:30 a.m. till 3 a.m. my mobile was filled with messages. 10 ಗಂಟೆ 9 ಗಂಟೆವರೆಗೂ ಎಲ್ಲಾ ಮೆಸೇಜ್ ಇತ್ತು ನನ್ನ ಮೊಬೈಲ್ ಅಲ್ಲಿ. About 3:30 a.m. I woke up and saw all those messages. 3:30ಗೆ ನಾನು ನೋಡಿದೆ. And then I realized that this message is received in technology. ಈ ಒಂದು ಎಲ್ಲಾ ಮೆಸೇಜ್ ಗಳು ಟೆಕ್ನಾಲಜಿಯಿಂದ ಬಂದಿದೆ.
Then I asked the Lord, is there a message that I can experience today in my life? ಅವನ ಸಂದೇಶವನ್ನು ನಾನು ಅನುಭವಿಸುವಂತದ್ದು ಯಾವ್ದಾ ಇದೆಯಾ ದೇವರೇ ಅಂತ ನಾನು ಕೇಳಿದೆ. Therefore, even before the technology came, there are technologies that can take the message from one person to another person. ಈ ಟೆಕ್ನಾಲಜಿ ಬಗ್ಗೆ ಮುಂಚಿತವಾಗಿ ಒಂದು ಸಂದೇಶವನ್ನು ಮತ್ತೊಬ್ಬರಿಗೆ ತೆಗೆದುಕೊಂಡು ಹೋಗುವಂತ ಒಂದು ಕಾರ್ಯವನ್ನು ನಾವು ಸತ್ಯವೇದ ನೋಡ್ತೇವೆ. But God intended that His message has to be dealt with an experience, not a technology. ಆ ಒಂದು ತನ್ನ ಒಂದು ಸಂದೇಶವನ್ನ ದೇವರು ಅನುಭವಿಸಿದವರು ಆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಆಸೆ ಪಡ್ತಾ ಹೊರತು ಟೆಕ್ನಾಲಜಿ ಕೊಡೋದಲ್ಲ. Therefore, friends, even before Isaiah preached about the coming of the Messiah, God wants him to experience God in his own life. ಮೆಸ್ಸಾಯನು ಬರುವಂತಹ ಒಂದು ಸಂದೇಶವನ್ನು ಮುಂಚಿತವಾಗಿ ಯೆಶಾಯನು ದೇವರ ತನ್ನ ಒಂದು ಜೀವಿತ ಅನುಭವಿಸಬೇಕೆಂದು ದೇವರು ಇಷ್ಟಪಟ್ಟನು. Let's think about what experience God gave him. ದೇವರು ಯೆಶಾಯನಿಗೆ ಕೊಟ್ಟಂತ ಒಂದು ಅನುಭವವನ್ನು ನೋಡಿಕೊಳ್ಳೋಣ. In Isaiah chapter 6, there is a dramatic expression of God's grace in his life. 6ನೇ ಅಧ್ಯಾಯದ ನಾಟಕೀಯವಾಗಿ ನೋಡುತ್ತೇವೆ ದೇವರ ಒಂದು ಕೃಪೆ ಆತನ ಯೆಶಾಯನ ಜೀವಿತದಲ್ಲಿ ಬರುವಂತದ್ದು. And you all know that Isaiah was about 15 or 18 years old. He was just in the temple, just putting an incense, and then he is doing an incense work in the altar. 16-18 ವರ್ಷ ಇರಬಹುದು ಯೆಶಾಯನಿಗೆ. ಆ ದೇವಾಲಯದಲ್ಲಿ ಆತನ ಧೂಪವನ್ನು ಹಾಕುವಂತ ಒಂದು ಕೆಲಸ ಮಾಡ್ತಾ ಇದ್ದ. And this was a big temple. ಆ ದೊಡ್ಡ ಒಂದು ದೇವಾಲಯದಲ್ಲಿ There are many things in the temple that can express the love of God. ಆ ದೇವಾಲಯದಲ್ಲಿ ಅನೇಕ ಕಾರ್ಯಗಳು ದೇವರ ಪ್ರೀತಿಯನ್ನು ತೋರಿಸ್ತಾ ಇತ್ತು. There were images, there were verses written everywhere there. ಎಲ್ಲ ಚಿತ್ರಗಳಿತ್ತು, ಆ ಬರಹಗಳಿತ್ತು, ಎಲ್ಲ ಇತ್ತು ಅಲ್ಲಿ. And there was a holy of holies that only few people can go. ಆ ಒಂದು ಮಹಾಪರಿಶುದ್ಧ ಸ್ಥಳ ಸಹ ಇತ್ತು, ಅಲ್ಲಿ ಕೆಲವರು ಮಾತ್ರ ಹೋಗಬಹುದು. Not even Isaiah is able to access to the holy of holies. ಯೆಶಾಯ ಸಹ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. And there was a covenant box even there. Isaiah thought that the God's presence is there in that covenant box. ಆ ಒಡಂಬಡಿಕೆಯ ಒಂದು ಪೆಟ್ಟಿಗೆ ಇತ್ತು, ಯೆಶಾಯ ಸಹ ಅನ್ಕೊಂಡಿದ್ರು ಅದರಲ್ಲೇ ದೇವರ ಪ್ರಸನ್ನತೆ ಇದೆ ಅಂತ. So Isaiah and other people, they believed that God is there in this small box. ಆ ಎಲ್ಲಾ ಜನಗಳು ಯೆಶಾಯ ತಿಳ್ಕೊಂಡಿದ್ದು ಆ ಚಿಕ್ಕ ಒಂದು ಪೆಟ್ಟಿಗೆಯಲ್ಲಿ ದೇವರಿದ್ದಾನೆ. Including Isaiah, they were thinking that this God belongs to Israelites people. ಯೆಶಾಯನ ಜೊತೆ ಎಲ್ಲರೂ ತಿಳ್ಕೊಂಡಿದ್ರು ಆ ದೇವರು ಇಸ್ರಾಯೇಲ್ ಮಾತ್ರ. They were thinking that this God presence and holy of holies is only in the Jerusalem temple. ಆ ಒಂದು ದೇವರ ಪ್ರಸನ್ನತೆ ಬೇರೆ ಯೆರೂಸಲೇಮ್ ದೇವಾಲಯದಲ್ಲಿ ಮಾತ್ರ ಇದೆ ಎಂದು. They put God's presence and God's love and character to a small place in Jerusalem. ಆ ಯೆರೂಸಲೇಮಿನ ಚಿಕ್ಕ ಸ್ಥಳದಲ್ಲಿ ದೇವರ ಪ್ರೀತಿ, ದೇವರ ಒಂದು ಕಾರ್ಯಗಳೆಲ್ಲವನ್ನ ಅವರು ಇಟ್ಬಿಟ್ಟಿದ್ರು. Even Isaiah thought that God's presence is there just in the covenant box. ಆ ಒಂದು ಒಡಂಬಡಿಕೆ ಪೆಟ್ಟಿಗೆಯಲ್ಲಿ ದೇವರ ಪ್ರಸನ್ನತೆ ಇದೆ ಅಂತ ಅನ್ಕೊಂಡಿದ್ದ ಯೆಶಾಯ ಸಹ. So every day he came and he put incense on the ways. ಪ್ರತಿದಿನ ಆತನ ಧೂಪವನ್ನು ಹಾಕ್ತಾ ಇದ್ದ. Because as much as possible he shrinked and made small the holy God in his life. ಆತನ ಜೀವಿತದಲ್ಲಿ ಆ ಪರಿಶುದ್ಧವಾದ ದೊಡ್ಡ ದೇವರನ್ನ ಚಿಕ್ಕದಾಗಿ ಮಾಡಿಬಿಟ್ಟಿದ್ದ. And he was satisfied with that. ಅದರಿಂದ ಆತ ತೃಪ್ತಿಯಾಗಿದ್ದ. Friends, I want to tell you on this Christmas day, if you think that Christmas is only a day of celebration and food and clothes, we are wrong. ಪ್ರಿಯರೇ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಕ್ರಿಸ್ಮಸ್ ಅನ್ನೋದು ಬರೀ ನಾವು ಆಚರಣೆ ಮಾಡುವಂತದ್ದು, ಹೊಸ ಬಟ್ಟೆ ಹಾಕುವಂತದ್ದು, ಊಟ ಮಾಡೋದು ಅನ್ಕೊಂಡಿದ್ರೆ ತಪ್ಪು. It is a celebration, but it is a great experience. ಅದು ಬರೀ ಆಚರಣೆ ಮಾತ್ರವಲ್ಲ, ಅದು ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ. Like Isaiah, many of us can think that God only has to deal with my own problems. ಯೆಶಾಯನ ಹಾಗೆ ನಾವು ಸಹ ದೇವರು ನನ್ನ ಒಂದು ಸಮಸ್ಯೆಗಳು ಮಾತ್ರ ತೀರಿಸೋದಕ್ಕಿದ್ದಾರೆ ಅಂತ ಅನ್ಕೊಳ್ಬೇಡಿ. My God is only to meet my physical needs. ನನ್ನ ಒಂದು ಶಾರೀರಿಕ ಒಂದು ಅಗತ್ಯಗಳ ಪೂರೈಸಲು ಮಾತ್ರ ದೇವರಿದ್ದಾನೆ ಅಂತ ಅನ್ಕೊಳ್ಬೇಡಿ. And like Isaiah, we can think that God's presence is there only in a small portion. ಆ ಯೆಶಾಯನ ಹಾಗೆ ನಾವು ಸಹ ದೇವರ ಪ್ರಸನ್ನತೆ ಚಿಕ್ಕದಾಗಿ ಒಂದು ಕಡೆ ಮಾತ್ರ ಇರ್ತದೆ ಅಂತ ಅನ್ಕೊಳ್ಬೇಡಿ. We fail to understand the depth and meaning of true nature of our God. ಆ ದೇವರ ಸ್ವಭಾವವನ್ನ ಆಳವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. So therefore God decided that even before 800 years before his birth, is sending his son Jesus Christ, he want to give experience to this prophet. ತನ್ನ ಮಗನ ಲೋಕಕ್ಕೆ ಮುಂಚಿತವಾಗಿ 800 ವರ್ಷಕ್ಕೆ ಮುಂಚಿತವಾಗಿಯೇ ಆ ಒಂದು ಅನುಭವವನ್ನ ಯೆಶಾಯ ಪಡ್ಕೊಳ್ಬೇಕಂತ ದೇವರು ಇಷ್ಟಪಟ್ಟನು. The Isaiah chapter 6 says that King Uzziah died, I saw the Lord seated on the throne. ಆ ಉಜ್ಜೀಯನು ಕಾಲವಾದ ನಂತರ ನಾವು ನೋಡುತ್ತೇವೆ ದೇವರು ಉನ್ನತನೋನ್ನತ ಸಿಂಹಾಸನದಲ್ಲಿ ಕೂತುಕೊಂಡನು. There were two kingdoms on this earth. ಈ ಲೋಕದಲ್ಲಿ 2 ರಾಜ್ಯಗಳಿವೆ. One was the Roman kingdom. ರೋಮ ಸರ್ಕಾರದ ಒಂದು ರಾಜ್ಯ. And you all know that Romans ruled all over the world.
ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳನ್ನ ರೋಮ ಅವರು ಆಳ್ವಿಕೆ ಮಾಡಿದ್ದಾರೆ. They are not there today. ಅವರು ಈ ದಿನ ಇಲ್ಲ. We only read them in the history book. ಅವರು ಚರಿತ್ರೆ ಮಾತ್ರ ಓದ್ತೇವೆ ಅವ್ರ ಕುರಿತು. There's another kingdom was the British kingdom, the Great Britain. ಮತ್ತೊಂದು ರಾಜ್ಯ ಅಂದ್ರೆ ಬ್ರಿಟಿಷ್ ಅವರು. They ruled all the corners of this world. ಎಲ್ಲಾ ಕಡೆ ಅವರು ಆಳ್ವಿಕೆ ಮಾಡಿದ್ರು. And today they are shrink to a one small place half size of the Karnataka. ಕರ್ನಾಟಕದ ಅರ್ಧ ಇರುವಂತ ಒಂದು ಇಷ್ಟೇ ಚಿಕ್ಕದಾಗಿ ಜಾಗದಲ್ಲಿದ್ದಾರೆ ಇವರು. So therefore it tells us that kingdom will come and kingdom will go. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ರಾಜ್ಯ ಬರ್ಬೋದು ರಾಜ್ಯ ಹೋಗ್ಬೋದು. God's kingdom will be there forever and ever. ದೇವರ ರಾಜ್ಯ ಮಾತ್ರ ಯಾವಾಗಲೂ ಶಾಶ್ವತವಾಗಿರುವಂತ. That's a message Isaiah gave on Isaiah chapter 9, that his kingdom will never end. ಅದಕ್ಕೆ ಯೆಶಾಯ 9 ಹೇಳ್ತಾನೆ ಆತನ ರಾಜ್ಯವು ನಿತ್ಯ ನಿರಂತರವಿರುವಂತದ್ದು ಎಂದು. The two greatest kingdom in this world has gone down. ಎಂತ ದೊಡ್ಡ ದೊಡ್ಡ ಒಂದು ರಾಜ್ಯಗಳು ಸಹ ಇಲ್ಲದೆ ಹೋಗ್ಬಿಟ್ಟಿವೆ. But God's kingdom is still there. ಆದರೆ ದೇವರ ರಾಜ್ಯ ಈಗೂ ಇದೆ. So he said that when King Uzziah died, I saw the Lord seated on the throne. ಹೊಸನ ಕಾಲವಾದ ಮೇಲೆ ಯೆಶಾಯ ಹೇಳ್ತಾನೆ ಉನ್ನತನಾದ ಸಿಂಹಾಸನದಲ್ಲಿ ದೇವರನ್ನು ಕಂಡೆನು ಎಂದು. I want you to paint this picture in your mind today. ಈ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಮನಸ್ಸಲ್ಲಿ ಇಟ್ಕೊಳ್ಳಿ. There is a kingdom, there is a chair of the king is empty, but there is a chair of the kingdom is filled. ಇಲ್ಲಿ ರಾಜನ ಸಿಂಹಾಸನ ಖಾಲಿ ಆಗಿರಬಹುದು, ಆದರೆ ಅಲ್ಲಿ ಉನ್ನತನಾದ ಸ್ಥಾನದಲ್ಲಿ ಆತನ ಸಿಂಹಾಸನ ಅಲ್ಲಿ ಭರ್ತಿ ಆಗಿದೆ. Because I did not know who is going to take this place, but he knows that who is seated on the throne. ಇಲ್ಲಿ ಯಾರ ರಾಜ ಬರ್ಬೋದು ಅಂತ ಹೇಳ್ಬಿಟ್ಟು ಆತನಿಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಅಲ್ಲಿ ಉನ್ನತವಾದ ಸ್ಥಾನದಲ್ಲಿ ದೇವರು ಕೂತಿದ್ದಾನೆ ಆತನಿಗೆ ಚೆನ್ನಾಗಿ ಗೊತ್ತಿದೆ. Before he preached the message of coming up Emmanuel, God told him that my kingdom is established there, that it will no one can shake it like the king Uzziah. ಇಮ್ಯಾನ್ಯುಯಲ್ ಬರುತ್ತಾನೆ ಎಂಬ ಸಂದೇಶಕ್ಕೆ ಮುಂಚಿತವಾಗಿ ದೇವರು ಹೇಳ್ತಾರೆ, ನಾನು ಪರಲೋಕದಲ್ಲಿ ಯಾವಾಗಲೂ ಕೂತಿರ್ತೇನೆ, ಈ ಲೋಕದಲ್ಲಿ ರಾಜ ಇದ್ದೇ ಇರಬಾರದು, ನಾನು ಯಾವತ್ತೂ ಇರ್ತೇನೆ ಎಂದು. There's an empty chair here, there is a filled chair there. ಇಲ್ಲಿ ಖಾಲಿಯಾದಂತ ಒಂದು ಸಿಂಹಾಸನ ಇದೆ, ಅಲ್ಲಿ ಮೇಲೆ ಕೂತಿರುವಂತಹ ಸಿಂಹಾಸನ ಇದೆ. There is uncertainty in the world, there is always full joy and holiness in heaven. ಇಲ್ಲಿ ಯಾವ ಒಂದು ಸರ್ಟೆನಿಟಿ ಇಲ್ಲ ಅಂದ್ರೂ ಕೂಡ ಅಲ್ಲಿ ಯಾವ ಸಂತೋಷ ಒಂದು ಸಮಾಧಾನ ಇದ್ದೇ ಇದೆ. And then he tells that in chapter 6 that I saw the Lord seated on the throne, and his robe all the way from heaven to earth where I am standing is filled, fullness. ಆತನ ವಸ್ತ್ರದ ನೆರಿಗೆ ಮಂದಿರದೆಲ್ಲ ಹರಡಿತ್ತು, ಆತನ ಹೇಳ್ತಾನೆ ಅದೆಲ್ಲ ಕಡೆ ಇತ್ತು. This is the highest of God's character and holiness God showed him. ಯೆಶಾಯನಿಗೆ ದೇವರು ತೋರಿಸಿಕೊಡ್ತಾನೆ ಈ ಪರಿಶುದ್ಧತೆಯನ್ನು ನಾವು ನೋಡುತ್ತೇವೆ. Not necessarily the same experience we can have today. ಅದೇ ಅನುಭವ ನಮ್ಗೆ ಆಗಬೇಕು ಅಂತಲ್ಲ. But God intended that his son Jesus Christ will rule in our heart as an everlasting Prince of Peace. ದೇವರು ನಮ್ಮ ಹೃದಯಗಳಲ್ಲಿ ಸಮಾಧಾನದ ಪ್ರಭುವಾಗಿ ಯಾವಾಗಲೂ ಆಳ್ವಿಕೆ ಮಾಡಬೇಕೆಂದು ಆಸೆ ಪಡುತ್ತಾನೆ. So he says that the gate opened, and then I saw the Lord seated. Not only seated, he filled me from there to my own life. ಆ ಒಂದು ಬಾಗಿಲು ತೆಗೆದಿದ್ದು ಮಾತ್ರವಲ್ಲ, ಅಲ್ಲಿ ದೇವರು ಕೂತ್ಕೊಂಡ ಅಂತ ಮಾತ್ರವಲ್ಲ, ಆತನು ನನ್ನ ಜೀವಿತವನ್ನ ಸಂಪೂರ್ಣ ತುಂಬಿಸಿದ್ದಾನೆ. There is a connection and relationship made between the holy God and an unholy man, just thinking that God's presence is only there in this building. ಆ ಒಂದು ಪ್ರಸನ್ನತೆ, ದೇವರ ಒಂದು ಪರಿಶುದ್ಧತೆಯನ್ನ ನಾವು ನೋಡ್ತೇವೆ, ಪರಿಶುದ್ಧತೆ ಇಲ್ಲದೆ ಇರುವಂತವ್ರನ್ನ ತುಂಬಿಸುವಂತದ್ದು. This is Isaiah could experience the depth of God's holiness and character. ಯೆಶಾಯನಿಗೆ ಆ ಒಂದು ದೇವರ ಸ್ವಭಾವ ಮತ್ತೆ ಪರಿಶುದ್ಧತೆಯನ್ನು ಆಳವಾಗಿ ತಿಳಿದುಕೊಳ್ಳುವಂತೆ ಮಾಡಿತು. And then when this happened, he also saw that there were cherubim and seraphim. They were constantly singing a song, holy, holy, holy Lord Almighty. ಸೆರಾಫಿಯರು ಕೆರೂಬಿಯರು ನಾವು ನೋಡ್ತೇವೆ, ಅಲ್ಲಿ ಆತನು ಪರಿಶುದ್ಧನ ಪರಿಶುದ್ಧ ಅಂತ ಹಾಡು ಹೇಳ್ತಾ ಇದ್ರು. He never experienced such thing in the temple that I'm the holy of holies. ಆ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ಆ ಯೆಶಾಯನ ಅನುಭವನ ಹೊಂದಿಕೊಳ್ಳಿಲ್ಲ. He never experienced that when people offered sacrifice on the altar of God. ಜನಗಳು ಬಂದು ಅವರಿಗೆ ಯಜ್ಞವನ್ನ ಕೊಟ್ಟಾಗಲೂ ಸಹ ಆ ಒಂದು ಅನುಭವ ಅದನ್ನು He ಪಡ್ಕೊಂಡಿಲ್ಲ. never experienced when he gave offering and tithes to the Lord's house. ಆ ದೇವರ ಮಂದಿರಕ್ಕೆ ಆತನು ಆ ಒಂದು ಕಾಣಿಕೆಗಳನ್ನ ಆ ಯಜ್ಞಗಳನ್ನ ಕೊಟ್ಟಾಗಲೂ ಸಹ ಆತನು ಅನುಭವಿಸಲಿಲ್ಲ. He never experienced this any time in his life or in his parents' life, that God has that the depth of his holy character. ಆ ಪರಿಶುದ್ಧವಾದಂತ ಒಂದು ಸ್ವಭಾವವನ್ನ ಆತನು ಬೇರೆ ಎಲ್ಲೂ ಕಂಡುಕೊಳ್ಳಿಲ್ಲ, ಆತನು ಅನುಭವಿಸಲಿಲ್ಲ. So therefore God told Isaiah that this God who is going to send his son Jesus Christ will have such a holy character to make
your connection all the way from heaven to wherever you are seated. ಅದಕ್ಕೆ ದೇವರು ಯೆಶಾಯನಿಗೆ ಹೇಳ್ತಾನೆ, ಪರಲೋಕದಿಂದ ನೀರಿರುವಂತ ಕಡೆಗೆ ಅವನ ಸಂಬಂಧವನ್ನ ದೇವರು ಬೆಳೆಸುತ್ತಾನೆ ಇಮ್ಯಾನ್ಯುಯಲ್ ಬರುವುದರ ಮೂಲಕವಾಗಿ. Today on this Christmas day, friend, this is what God promised, that He is willing to connect all the way from heaven to the holy God to wherever you are seated here. ಅದೇ ಆ ಕ್ರಿಸ್ಮಸ್ ಸಂದೇಶವಾಗಿ ನಾವು ನೋಡುತ್ತೇವೆ. ನಾವು ಎಲ್ಲಿ ಕುಳಿತಿದ್ವೋ ಅಲ್ಲಿಗೆ ಪರಲೋಕದಿಂದ ಒಂದು ಕನೆಕ್ಷನ್ ದೇವರು ಕೊಡುವ ಆತನಾಗಿದ್ದಾನೆ. And He was willing to do for every one of us. ಅದನ್ನ ನಾವೆಲ್ಲರಿಗೂ ಮಾಡೋದಕ್ಕೆ ಆತನು ಇಷ್ಟಪಡುತ್ತಾನೆ. This was Isaiah's experience, but God intended to do it for you and for me. ಯೆಶಾಯನ ಒಂದು ಸಂದೇಶವಾದರೂ ಸಹ, ಯೆಶಾಯನಿಗೆ ದೇವರು ಮಾಡಿದ್ರು ಸಹ ಅದು ನಮಗೂ ನಿಮಗೂ ಸಹ ಒಂದು ಸಂದೇಶವಾಗಿದೆ. If He can do a ordinary 15 to 18 years old boy, He can do it to us. 15-18 ವರ್ಷದ ಆ ಒಂದು ಹುಡುಗ ಅಂತ ಯೆಶಾಯನಿಗೆ ಮಾಡೋದಾದ್ರೆ ನಮಗೂ ಸಹ ದೇವರು ಮಾಡ್ತಾನೆ. Be open to God's grace in your life. ದೇವರ ಒಂದು ಕೃಪೆಗೆ ನೀವು ನಿಮ್ಮನ್ನ ಬಿಟ್ಟುಕೊಡಿ. Celebrate this Christmas with the joy of the eternal authority of our holy God. ಆ ಒಂದು ಪರಿಶುದ್ಧವಾದ ದೇವರ ನಿತ್ಯವಾದ ಅಧಿಕಾರದೊಂದಿಗೆ ನೀವು ಈ ಒಂದು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿ. Then when He saw that they were singing Holy of Holies, He began to make Himself how empty and how sinful He was. ಅವ್ರು ಯಾವಾಗ ಪರಿಶುದ್ಧ ಹಾಡು ಹೇಳ್ತಾ ಇದ್ರು, ಆಗ ಆತನಿಗೆ ಗೊತ್ತಾಯ್ತು ನಾನು ಎಷ್ಟು ಒಂದು ಪಾಪಿ ಆಗಿದ್ದೇನೆ, ಅಂತ. Therefore, when that experience came to him, he began to search himself. ಆ ಒಂದು ಅನುಭವ ಬಂದಾಗ ತಾನೇ ನೋಡ್ಕೊಳ್ಳೋಕೆ ಪ್ರಾರಂಭಿಸಿದನು. This is called a self-examination. ಅದನ್ನೇ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳುವಂತದ್ದು. No one has to tell how bad you are. ಯಾರು ಹೇಳ್ತಾರೆ ನೀವು ಎಷ್ಟು ಕೆಟ್ಟವರು ಎಂದು. Your own self can reveal to you who you are. ನಾವೇನಾಗಿದ್ದೇವೆ ಅಂತ ನಮ್ಮಲ್ಲಿರುವಂತ ನಮಗೆ ಗೊತ್ತಾಗುತ್ತದೆ, ನಮ್ಗೆ ಹೇಳ್ತದೆ ಅದು. We can cheat this world. ಈ ಒಂದು ಲೋಕ ನಾವು ಮೋಸ ಮಾಡಬಹುದು. We can tie the eyes of this world. ಈ ಕಣ್ಣುಗಳ ಮುಚ್ಚಬಹುದು. But between God and you, there is nothing impossible for God to know who you are. ನಿಮಗೂ ದೇವರಿಗೆ ಆ ಸಂಬಂಧದಲ್ಲಿ ದೇವರಿಗೆ ನೀವೇನಾಗಿದ್ದೀರಿ ಚೆನ್ನಾಗಿ ಗೊತ್ತು. So therefore he began to experience a self-examination in his life. ಆಗ ಯೆಶಾಯನು ತನ್ನ ಕುರಿತಾಗಿ ಆ ಪರಿಶೋಧನೆ ಮಾಡ್ಕೊಳ್ಳೋದನ್ನ ನೋಡುತ್ತೇವೆ. What did he do? How did he self-examine? ಯಾವ ತರ ಅದನ್ನು ಪರಿಶೋಧನೆ He was ಮಾಡಿಕೊಂಡನು? right standing in the temple and doing all this holy work in the temple. ಅವನು ದೇವಾಲಯದಲ್ಲಿ ಇದ್ಕೊಂಡು ಅದರ ಪರಿಶುದ್ಧವಾದ ಕಾರ್ಯಗಳನ್ನ ಮಾಡ್ತಾ ಇದ್ದ. Bible says that when he saw the holiness of God, he said, "Woe unto me, I am a man of unclean lips." ನಾಶವಾದಿಯಲ್ಲ, ನಾನು ಒಳಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು ಅಂತ ಆತನು ಹೇಳದ ನೋಡ್ತೇವೆ. He was thinking, he was reciting all the songs, all the worship songs in the temple, but he realized that I am a man with unclean lips. ಆ ದೇವಾಲಯದಲ್ಲಿ ಆತನು ಹಾಡು ಹೇಳ್ತಾ ಇದ್ದ, ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದ್ದ, ಆದ್ರೂ ಸಹ ಆತನ ನಾನು ಒಳಸು ತುಟಿಯವನು ಎಂದು. Is it possible that anyone working in the temple can call himself and herself a unholy person? ಆ ದೇವಾಲಯದಲ್ಲಿ ಕೆಲಸ ಮಾಡುವವರು ಆತನಾಗಲಿ ಅವರಾಗಲಿ ಅವ್ರು ಹೇಳಕ್ಕಾಗತ್ತ ನಾನು ಒಳಸು ತುಟಿಯವನು ಎಂದು. Because we think that all what we show outside is the holy character. ನಾವು ಹೊರಗೆ ತೋರಿಸೋದೆಲ್ಲ ಪರಿಶುದ್ಧವಾದ ಕಾರ್ಯ ಅಂತ ಅನ್ಕೊಂಡಿದ್ದೇವೆ. But when you are making a self-examination, you will realize that compared with the holiness of God, how unholy we are. ನಿಮ್ಮನ್ನೇ ಪರಿಶೋಧನೆ ಮಾಡಿಕೊಂಡು ಪರಿಶುದ್ಧವಾದ ದೇವರೊಂದಿಗೆ ಹೋಲಿಸಿಕೊಳ್ಳುವುದಾದ್ರೆ ನಾವು ಎಷ್ಟು ಪರಿಶುದ್ಧತೆ ಇಲ್ಲದೆ ಇದ್ದೇವೆ ಅಂತ ತಿಳ್ಕೊಳ್ತೇವೆ. Until God opened the heaven and showed him the robe from there to his place, he never realized that he is unholy. ಅವನು ಪರಲೋಕವನ್ನು ತೆರೆದು ಆತನ ವಸ್ತ್ರವನ್ನ ಮೇಘದ ಕೆಳಗೆ ಕಳಿಸೋವರೆಗೂ ಆತನಿಗೆ ಗೊತ್ತಿರಲಿಲ್ಲ ಆತನು ಎಂತ ಒಂದು ಒಳಸ ಕುಟಿಯವನು ಎಂದು. God set that day for him to have this experience. ದೇವರ ಆ ದಿನ ಆತನಿಗೆ ಈ ಒಂದು ಅನುಭವವನ್ನು ಕೊಟ್ಟರು. So then when he made a self-examination of himself, and not only that, he also recognized that is how bad the society he lives in. ಆತನು ತಾನು ಹೆಂಗಿದೆ ಅಂತ ಮಾತ್ರ ಅನ್ಕೊಳ್ಳಿಲ್ಲ, ಆತನು ಜೀವಿಸುವಂತ ಸಮಾಜ ಯಾವಿದೆ ಇದೆ ಅನ್ಕೊಂಡು. He said, I am a man of unclean lips, I live among the people of unclean lips. ನಾನು ಒಳಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು ಅಂತ ಹೇಳ್ತಾನೆ. Because he meant the house of David. House of David. He meant house of David. ಅವನು ದಾವೀದನ ದಾವೀದನ ಮನೆಯ ಕುರಿತಾಗಿ ಮಾತಾಡ್ತಾನೆ. To this house of David, God is giving this message of coming Emmanuel. ಆ ದಾವೀದನ ಮನೆತನದ ಮೂಲಕವಾಗಿಯೇ ದೇವರು ಇಮ್ಯಾನ್ಯುಯಲ್ ಬರ್ತಾನೆ ಎಂಬ ಸಂದೇಶ ಕೊಡ್ತಾ ಇದ್ದಾರೆ. He said, I am a man with unclean lips. I live among the unclean lips. ನಾನು ಒಳಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. Friends, I want to tell you, after King Uzziah died, his son took over. ಸ್ನೇಹಿತರೆ, ಉಜಯ ರಾಜ ಆದ ನಂತರ ಮಗ ತೆಗೆದುಕೊಳ್ತಾನೆ. It was not a comfortable ministry field for Isaiah to preach the coming of the Messiah. ಅದ ನಂತರ ನೋಡುವುದಾದ್ರೆ ಯೆಶಾಯನು ಸುಲಭವಾಗಿ ಆ ಸಂದೇಶವನ್ನು ಸಾರೋದಕ್ಕೆ ಆಗಲಿಲ್ಲ. It was
1000% harder than what we live today. ಅದು 1000 ಪಟ್ಟು ಇವಾಗ ನಾವು ಜೀವಿಸ್ತಾ ಇರೋದಕ್ಕಿಂತ ಕಷ್ಟವಾದ ಕಾಲಗಳು. But he decided to take this message of coming of Emmanuel to this world, even in the midst of all the trials and temptations. ಎಲ್ಲ ಕಷ್ಟಗಳ ಉಪದ್ರವಗಳ ಮಧ್ಯೆಯೂ ಸಹ ಇಮ್ಯಾನ್ಯುಯಲ್ ಬರ್ತಾನೆಂಬ ಒಂದು ಸಂದೇಶವನ್ನು ಆತನು ತೆಗೆದುಕೊಂಡು Are you willing to take this message of Emmanuel to this world when we are living even in a difficult situation? ಇನ್ನೂ ಅಧಿಕವಾದ ಕಠಿಣವಾದ ಸನ್ನಿವೇಶ ನಾವು ಜೀವಿಸ್ತಾ ಇದ್ರು ಸಹ ಈ ಒಂದು ಸಂದೇಶವನ್ನ ನೀವು ತೆಗೆದುಕೊಂಡು ಹೋಗ್ತೀರಾ ಎಲ್ಲ ಕಡೆ. Coming back to Isaiah's experience. ಯೆಶಾಯನ ಅನುಭವಕ್ಕೆ ಬರಬೇಕಾದ್ರೆ, Then when he realized that he is a man of unclean lips, ಆತನು ಒಳಸಾದ ತುಟಿಯವನು ಅಂದ್ಕೊಂಡಾಗ, when there was a self-examination in his life, ಆತನು ತನ್ನನ್ನು ತಾನು ಪರಿಶೋಧನೆ when he ಮಾಡಿಕೊಂಡ, also examined the house of David on all his brothers and sisters in ಆ Jerusalem, ದಾವೀದನ ಮನೆತನದ ಕುರಿತಾಗಿ ಆತನು ಪರಿಶೋಧನೆ ಮಾಡಿಕೊಂಡಾಗ, and God was willing, when he realized that he is a sinner, God was willing to make him the holy man. ಆತನು ನಾನು ಪಾಪಿ ಅಂತ ಅಂದ್ಕೊಂಡಾಗ ದೇವರ ಆತನನ್ನು ಪರಿಶುದ್ಧವಾಗಿ ಮಾಡೋದಕ್ಕೆ ಮುಂದೆ So ಬಂದ. Isaiah says that in his experience, one of the angels all the way came there to the temple and took the lamb, the burning live coal, and burned his tongue. ಸೆರೆಫಿಯಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ಕಂಡಸದಲ್ಲಿ ತೆಗೆದ ಕಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಆರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿದನು. By doing that, Isaiah says that by doing that, I become holy and clean. ಇದರ ನಂತರ ಆತನು ಹೇಳ್ತಾ, ನಾನು ಪರಿಶುದ್ಧನಾಗಿದ್ದೇನೆ. In any religion, water and fire is very important. ಎಲ್ಲಾ ಧರ್ಮದಲ್ಲಿಯೂ ಆ ಒಂದು ನೀರು ಮತ್ತೆ ಬೆಂಕಿ ಅದು ಮುಖ್ಯತ್ವ ತೆಗೆದುಕೊಳ್ಳಿ. I am not going to talk about that today, but think about that. ಅದ್ರ ಕುರಿತು ನಾವು ಮಾತಾಡಲ್ಲ, ಆದ್ರೆ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಿ. Fire and water is very important. ಬೆಂಕಿ ಮತ್ತೆ ನೀರು ಬಹಳ ಮುಖ್ಯವಾಗಿದೆ. So Isaiah have this experience of burning all his uncleanliness, and it was consumed in the fire of God. ಆತನ ಆ ಪಾಪ ಎಲ್ಲವೂ ಆ ಒಂದು ಬೆಂಕಿಯಿಂದ ಸಂಪೂರ್ಣ ಸುಟ್ಟೋಯ್ತು. And God told him that today I am burning your tongue and making you holy. The Son Jesus Christ will come and consume all the sins of this world, that he will be called the Prince of Peace, the everlasting Father, and his kingdom will never end. ದೇವರು ಹೇಳಿದ್ರು, ನಾನು ಆ ಬೆಂಕಿಯ ಮೂಲಕವಾಗಿ ನಿನ್ನ ತುಟಿಗಳನ್ನ ಪರಿಶುದ್ಧ ಮಾಡಿದ್ದೇನೆ. ನನ್ನ ಮಗನಾದ ಯೇಸು ಕ್ರಿಸ್ತನು ಇಮ್ಯಾನ್ಯುಯೇಲನಾಗಿದ್ದು ರಾಜಾದಿರಾಜನಾಗಿದ್ದು ಸಮಾಧಾನ ಪ್ರಭುವಾಗಿ ಈ ಲೋಕಕ್ಕೆ ಬರುವಾತನಾಗಿದ್ದಾನೆ. So 800 before Jesus coming to this world, God gave this message to ಯೇಸು us. ಕ್ರಿಸ್ತನು ಈ ಲೋಕಕ್ಕೆ ಬರುವ ಮುಂಚಿತವಾಗಿ 800 ವರ್ಷಗಳ ಮುಂಚೆಯೇ, And he told them after he was cleansed, there was a call given to him. ಇದರ ನಂತರ ದೇವರು ಆತನಿಗೆ ಒಂದು ಕರೆಯನ್ನು ಕೊಟ್ಟರು. You know, following the experience of God making you sanctifying through the grace of God, ದೇವರ ಒಂದು ಕೃಪೆಯ ಮೇರೆಗೆ ನಾವು ಪರಿಶುದ್ಧವಾದ ನಂತರ there is a call given to every one of us. ನಮ್ಮೆಲ್ಲರಿಗೂ ಒಂದು ಕರೆಯನ್ನು ದೇವರು ಕೊಡ್ತಾನೆ. You know, we are all called as a preacher and priesthood of all believers. ನಾವೆಲ್ಲರೂ ಸಹ ಯಾಜಕರಾಗಿದ್ದೇವೆ, ದೇವರ ಸುವಾರ್ತೆ ಹೇಳುವವರಾಗಿದ್ದೇವೆ. Yes, we are called specifically to a full-time ministry. ಅದೇ ನಾವು ಸಂಪೂರ್ಣವಾಗಿ ಸೇವವಾಗಿ ಕರೆಯಲ್ಪಟ್ಟಿದ್ದೇವೆ. But we are all co-worker in Christ Jesus to make this message possible. ಯೇಸು ಕ್ರಿಸ್ತನ ನಾವೆಲ್ಲರೂ ಜೊತೆ ಕೆಲಸದವರಾಗಿದ್ದೇವೆ, ಯೇಸು ಕ್ರಿಸ್ತನ ಸಂದೇಶವನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ. So when this happened, God told him that, whom shall I send, who will go for me? ದೇವರು ಹೇಳ್ತಾನೆ, ಯಾರನ್ನ ಕಳಿಸ್ಕೊಳ್ಳಿ, ನನಗೋಸ್ಕರ ಯಾರು ಹೋಗ್ತಾರೆ? If you read in the Bible, there were many great people God called. ನಾವು ಸತ್ಯದೊಳಗೆ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ದೇವರು ಕರೆದಿದ್ದಾನೆ. And most of them gave excuse to God. ಅನೇಕ ನೆವಗಳನ್ನ ಕೊಟ್ಟು ದೇವರಿಗೆ. Okay, even Moses told them, I am not the one. I can't ಮೋಶೆನೇ speak. ಹೇಳಿದ್ರು, And this is not something I can take. ನನ್ನ ಕೈಲಿ ಆಗಲ್ಲ, ಇದು ನಾನು ಮಾಡಕ್ಕಾಗಲ್ಲ. When message came to Mary and said that, are you willing to accept this? She said, how this is possible? ಮೇರಿ ಹೇಳಿದಾಗ ಸಹ ನನಗೆ ಹೆಂಗಾಗುತ್ತೆ ಅಂತ ಕೇಳಿದ್ರು. And when angel appeared to Joseph and said that Joseph was secretly planning to leave Mary and go. ಯೋಸೇಫನಿಗೆ ಸಂದೇಶ ಬಂದಾಗ ಆತ ರಹಸ್ಯವಾಗಿ ಮೇರಿ ಬಿಟ್ಟುಬಿಡಬೇಕು ಅಂತ ಅನ್ಕೊಂಡು. When God called me, there were many times I rejected God's call. ದೇವರು ನನ್ನನ್ನು ಕರೆದಾಗ ಸಹ ನಾನು ಅನೇಕ ಸಾರಿ ದೇವರನ್ನು ತಿರಸ್ಕರಿಸಿದ್ದೇನೆ. But Isaiah, when God told him that whom shall I send, who will go for me? ದೇವರು ಯೆಶಾಯನಿಗೆ ಯಾರನ್ನ ಕಳಿಸ್ಕೊಳ್ಳಿ, ಯಾರು ನನಗೋಸ್ಕರ ಹೋಗ್ತಾರೆ ಅಂತ ಕೇಳಬೇಕಾದ್ರೆ This prophet gave no excuse to God. ಈ ಒಬ್ಬ ಪ್ರವಾದಿ ಯಾವ ಒಂದು ನೆವನು ದೇವರಿಗೆ ಹೇಳಿಲ್ಲ. He told me, yes, I am a small boy. Because you cleansed me, I am able to do this because I saw the authority of God in heaven. ನಾನು ಚಿಕ್ಕವನೇ ಆದರೆ ನೀನು ನನ್ನನ್ನು ಪರಿಶುದ್ಧ ಮಾಡಿದ್ದೆ, ನಾನು ನಿನ್ನ ಒಂದು ಅಧಿಕಾರವನ್ನು ಪರಲೋಕದಲ್ಲಿ ನೋಡಿದ್ದೇನೆ, ಅದಕ್ಕೆ ನಾನು ಹೋಗ್ತೇನೆ. Send me, Lord, I will go for you. ನನ್ನ ಕಳಿಸಿಕೊಳ್ಳು, ನಾನು ನಿನಗೋಸ್ಕರ What ಹೋಗ್ತೇನೆ. an instant decision he made. ಎಂತ ತಕ್ಷಣವೇ ಆತನ ಆ ಒಂದು ನಿರ್ಧಾರ ಮಾಡಿಬಿಟ್ಟ.
reading this, I thought that is he making an emotional decision after that? నేను అనుకోండి భావనాత్మకವಾಗಿ ಇದನ್ನ ಒಂದು ತೀರ್ಮಾನ ಮಾಡ್ಬಿಟ್ನ. But later when he preached and challenged the people on many kingdoms about the coming of the Messiah, I thought that he made a right choice. ನಂತರ ನೋಡ್ತೇವೆ ಅನೇಕ ರಾಜ್ಯಗಳಿಗೆ ಅನೇಕ ಜನಗಳಿಗೆ ಆತನು ಆ ಸಂದೇಶವನ್ನು ಹೇಳ್ಬೇಕಾದ್ರೆ ನಾನು ಅನ್ಕೊಂಡೆ ಆತನು ಸರಿಯಾದ ತೀರ್ಮಾನ ತೆಗೆದುಕೊಂಡಿದ್ದಾನೆ. Do you know from Divedoji Church we have not sent any young people to a Bible college? Do you know? We only received outsiders. Do you know that? ನಿಮ್ಗೆ ಗೊತ್ತಾ ದಿವಜೊತ್ತಿಯಿಂದ ನಾವು ಯಾರು ನಮ್ಮ ಒಂದು ಯವನಸ್ಥ ಮಕ್ಕಳನ್ನ ನಾವು ಸತ್ಯವೇದ ಶಾಲೆ ಕಳಿಸ್ಕೊಟ್ಟಿಲ್ಲ, ಆದ್ರೆ ಹೊರಗಡೆಯಿಂದ ಬಂದವರೇ ನಾವು ಬೈಬಲ್ ಕಾಲೇಜ್ ಕಳಿಸ್ಕೊಟ್ಟಿದ್ದೇವೆ. Think about this. ಇದರ ಕುರಿತಾಗಿ ಯೋಚನೆ ಮಾಡಿ. God's call is instant and immediate and needed in the most crucial. ಆ ದೇವರ ಕರೆ ಅನ್ನೋದು ಅವಾಗಲೇ ಹೇಳುವಂತದ್ದು, ತಕ್ಷಣವಾಗಿ ಮಾಡುವಂತದ್ದಾಗಿರುತ್ತದೆ. When Isaiah accepted God's call in his life, ದೇವರ ಒಂದು ಕರೆಯನ್ನ ಯೆಶಾಯನು ಯಾವಾಗ ಅಂಗೀಕರಿಸಿಕೊಂಡು, God did not deny it. ದೇವರು ಅದನ್ನ ಬೇಡ ಅಂತ ಹೇಳಿಲ್ಲ. Did he say that? No. I'm not telling to you. I spoke with you, but I'm telling to all other men in the temple. ನಾನು ನಿನಗೆ ಹೇಳ್ತಾ ಇಲ್ಲ, ನಾನು ಎಲ್ಲ ಇರುವಂತ ಜನಗಳಿಗೆ ಹೇಳ್ತಾ ಇದ್ದೇನೆ, ಬೇಡ ಅಂತ ದೇವರು ಹೇಳಿದ. Because God knows that Isaiah is able to make this choice because he realized who he was and he was filled with the grace of God. ದೇವರ ಕೃಪೆಯನ್ನ, ಅದರ ಪರಿಶುದ್ಧತೆಯನ್ನ ಯೆಶಾಯನು ಚೆನ್ನಾಗಿ ತಿಳ್ಕೊಂಡಿದ್ದ, ಅದನ್ನ ತುಂಬಿಸದವನಾಗಿದ್ದ, ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ. When Isaiah had this experience, ಯೆಶಾಯನಿಗೆ ಈ ಒಂದು ಅನುಭವ ಆದ ನಂತರ, then God told him that okay, you go and preach this message. ಹೋಗಿ ಈ ಒಂದು ಸಂದೇಶವನ್ನ ಸಾರು ಅಂತ ದೇವರು ಹೇಳಿದ್ರು. That's a message he preached about. A virgin will give birth and his name will be called Emmanuel. ಅದಕ್ಕೆ ಯೆಶಾಯ ಹೇಳ್ತಾನೆ, ಕನ್ನಿಕೆಯ ಮಗನ ಹೇಳುವಳು, ಅದನ್ನ ಹೆಸರು ಇಮ್ಯಾನ್ಯುಯಲ್ ಅಂತ. He will be called the Prince of Peace, the everlasting Father. ಆತನ ಸಮಾಧಾನ ಪ್ರಭು, ನಿತ್ಯ ತಂದೆ. To preach that message, friends, ಆ ಒಂದು ಸಂದೇಶವನ್ನು ಸಾರುವುದಕ್ಕಾಗಿ ಸ್ನೇಹಿತರೆ, he was first experienced that message. ಆ ಒಂದು ಸಂದೇಶವನ್ನು ಆತನು ಅನುಭವಿಸಿದನು. So he communicated this message not with technology. ಆ ಒಂದು ಟೆಕ್ನಾಲಜಿ ಮೂಲಕವಾಗಿ ಸಂದೇಶವನ್ನು ಆತನು ಸಾರಲಿಲ್ಲ. He gave the message with the experience in his own life. ಆತನ ಜೀವಿತದ ಸ್ವಂತ ಒಂದು ಅನುಭವದಿಂದ ಆತನು ಆ ಒಂದು ಸಂದೇಶವನ್ನು ಸಾರಿದನು. On this day of Christmas, what witness you want to give to the world? ಈ ಕ್ರಿಸ್ಮಸ್ನ ದಿನದಂದು ನೀವು ಈ ಲೋಕಕ್ಕೆ ಯಾವ ಸಂದೇಶ ಕೊಡಬೇಕೆಂದಿದ್ದೀರಿ? You want to give a Christmas message with the knowledge and technology? ಆ ಒಂದು ಕ್ರಿಸ್ಮಸ್ ಮೆಸೇಜ್ ಅನ್ನ ನಿಮ್ಮ ತಿಳುವಳಿಕೆಯಿಂದ ಟೆಕ್ನಾಲಜಿಯಿಂದ ಕೊಡಬೇಕಂತ ಅನ್ಕೋತಾ ಇದ್ದೀರಾ? Yes, no doubt you have to use the technology to ನೀವು send message. ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂದ್ರೆ ಉಪಯೋಗಿಸಬೇಕು ಮೆಸೇಜ್ ಕಳಿಸ್ಕೊಡಕ್ಕೆ. Every message we send, ಪ್ರತಿಯೊಂದು ಮೆಸೇಜ್ ನಾವು ಕಳಿಸ್ಕೊಡ್ತೀವಲ್ಲ, it should be your experience. ಅದು ನಿಮ್ಮ ಅನುಭವ ಆಗಿರಬೇಕು. Like Isaiah, do we have such an experience in us? ಯೆಶಾಯನ ಹಾಗೆ ನಮಗೆ ಅನುಭವ ಇದೆಯಾ? On this day of Christmas, God is willing to visit us one more time. ಈ ಕ್ರಿಸ್ಮಸ್ ದಿನಗಳಲ್ಲಿ ದೇವರು ನಮ್ಮನ್ನು ತಿರುಗಿ ಸಂಧಿಸುವುದಕ್ಕೆ ಆಸೆ ಪಡುತ್ತಾನೆ. After this sermon, we are going to pass a moment of silence. ಈ ಒಂದು ಪ್ರಸಂಗ ಆದ ನಂತರ ನಾವೆಲ್ಲರೂ ಒಂದು ಕ್ಷಣ ಮೌನವಾಗಿರ್ತೇವೆ. I request you all to make that fresh commitment to God. ದೇವರಲ್ಲಿ ನೀವು ತಿರುಗಿ ಆ ಒಂದು ಪುನರಾವರ್ತಿ ಪ್ರತಿಷ್ಠೆ ಮಾಡ್ಕೊಳ್ಳಿ. Lord, on this day of Christmas, I want you to cleanse my tongue. ಈ ಒಂದು ಕ್ರಿಸ್ಮಸ್ ದಿನದಲ್ಲಿ ನನ್ನ ಒಂದು ತುಟಿಗಳನ್ನ ನೀನು ಪರಿಶುದ್ಧ ಮಾಡು. Make this message more meaningful to my own life. ಈ ಒಂದು ಸಂದೇಶ ನನ್ನ ಜೀವಿತಕ್ಕೆ ಬಹಳ ಹತ್ತಿರವಾಗಿ, ವೈಯಕ್ತಿಕವಾಗಿ ಅರ್ಥಗರ್ಭಿತವಾಗಿ, I want to experience Emmanuel in my life. ಇಮ್ಯಾನ್ಯುಯಲ್ ನಾನು ನನ್ನ ಜೀವಿತ ಅನುಭವಿಸಬೇಕು. I want to understand the authority of Jesus Christ seated on the throne. ಆ ಒಂದು ಪರಲೋಕದ ಸಿಂಹಾಸನ ಕೂತಿರುವಂತ ಯೇಸು ಕ್ರಿಸ್ತನ ಅಧಿಕಾರವನ್ನು ನಾನು ಅನುಭವಿಸಬೇಕು. As you cleanse the Isaiah, cleanse me, Lord. ಯೆಶಾಯ ನೀವು ಪರಿಶುದ್ಧ ಮಾಡಿದಾಗ ನನ್ನನ್ನು ಸಹ ಪರಿಶುದ್ಧ ಮಾಡು. May this day, on this day of Christmas, will be a more meaningful in my life. ಈ ಒಂದು ಕ್ರಿಸ್ಮಸ್ ದಿನ ನನ್ನ ಜೀವಿತದಲ್ಲಿ ಅರ್ಥಗರ್ಭಿತವಾದ ಜೀವಿತವಾಗಿರಲಿ. If you make this commitment and depart from this church, ಈ ಒಂದು ಕಮಿಟ್ಮೆಂಟ್ ನ ಆ ಒಂದು ಒಪ್ಪಿಸಿಕೊಳ್ಳುವಿಕೆಯನ್ನು ಮಾಡಿದ ನಂತರ ನೀವು ಈ ಸಭೆಯನ್ನು ಬಿಟ್ಟು ಹೋಗಿ. we all go to this world and witness as a Christ Jesus born in our own experience. ಈ ಲೋಕಕ್ಕೆ ಹೋಗಿ ನಾವು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ್ದಾನೆ ಎಂಬ ಒಂದು ಸಂದೇಶವನ್ನು ನಮ್ಮ ಒಂದು ಅನುಭವದ ಮೂಲಕವಾಗಿ ಸಾರೋಣ. Let's pause for a moment. ಒಂದು ನಿಮಿಷಗಳ ಕಾಲ ನೀವು ಮೌನವಾಗಿರೋಣ. Father, we thank you for the life of Isaiah. ಯೆಶಾಯ ಜೀವಿತಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ದೇವರೇ. He was a great prophet.
ಆತ ದೊಡ್ಡ ಒಬ್ಬ ಪ್ರವಾದಿ ಆಗಿದ್ದ. Lord, you gave him knowledge and skill of communicating your message. ನಿನ್ನ ಒಂದು ಸಂದೇಶವನ್ನು ಸಾರೋದಕ್ಕೆ ಆತನಿಗೆ ಬೇಕಾಗಿರುವಂತಹ ಒಂದು ತಿಳುವಳಿಕೆಯನ್ನ, ಒಂದು ಸಾಮರ್ಥ್ಯವನ್ನ ಕೊಟ್ಟಿದ್ದಿ. Even before you have done that, Lord, you gave him a great experience. ಇದು ಬಹಳ ಮುಂಚಿತವಾಗಿ ಆತನಿಗೆ ಬೇಕಾದ ಅನುಭವವನ್ನು ನೀನು ಒದಗಿಸಿ ಕೊಟ್ಟಿದ್ದಿ. Any one of us who say that we are Christians and we celebrate the Emmanuel, we have yet blessed, Lord, to have such a experience in our life. ನಾವೆಲ್ಲ ಕ್ರೈಸ್ತರು ಹೇಳ್ತೇವೆ, ಇಮ್ಯಾನ್ಯುಯಲ್ ಕುರಿತಾಗಿ ನಾವು ಆ ಒಂದು ಅನುಭವವನ್ನು ಹೊಂದಿದವರಾಗಿ ಮಾಡಿ ಯೇಸಪ್ಪ. It's not only a knowledge about Christmas we have, but the experience we have. ಆ ಒಂದು ಕ್ರಿಸ್ಮಸ್ ಕುರಿತಾಗಿ ತಿಳುವಳಿಕೆ ಅಲ್ಲ ಯೇಸಪ್ಪ, ನಮಗೆ ಆ ಒಂದು ಅನುಭವವನ್ನು ಕೊಡು. Lord, today in this church, at this moment, Father, bless each one of us, Lord, to have such a experience in our life. ಈ ಒಂದು ಸಮಯದಲ್ಲಿ ಆ ರೀತಿಯ ಒಂದು ಅನುಭವ ಹೊಂದಿಕೊಳ್ಳುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸು. Send us, Lord, with your blessings and your peace. ನಿಮ್ಮ ಒಂದು ಆಶೀರ್ವಾದ, ಸಮಾಧಾನ ನಮ್ಮನ್ನು ತುಂಬಿಸು. Lord, we know that you are Emmanuel, God with us. ನೀವು ಇಮ್ಯಾನ್ಯುಯಲ್ನಾಗಿದ್ದಿ, ದೇವರು ನಮ್ಮೊಂದಿಗಿದ್ದಾನೆ ಎಂದು ಇತಿಹಾಸಕಾರಿ 800 years before you were born, Lord, Isaiah made this promise to us. ನೀವು ಲೋಕಕ್ಕೆ ಬರೋ ಮುಂಚಿತವಾಗಿ 800 ವರ್ಷದ ಮುಂಚೆಯೇ ಯೆಶಾಯನಿಗೆ ಒಂದು ವಾಗ್ದಾನ ಕೊಟ್ಟಿದ್ದಿ. Lord, today help us, Lord, like Isaiah, to take this message with the experience in our own life. ಯೆಶಾಯನ ಹಾಗೆ ನಮ್ಮ ಜೀವಿತದ ಅನುಭವ ಹೊಂದಿದವರಾಗಿ ನಾವು ಈ ಸಂದೇಶ ತೆಗೆದುಕೊಂಡು ಹೋಗುವಂತೆ ನಮಗೆ ಸಹಾಯ ಮಾಡು. In Jesus' name. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಥ್ಯಾಂಕ್ ಯು. ಎಲ್ಲರೂ ಎದ್ದಿಟ್ಟುಕೊಂಡವರಾಗಿ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾನೆ. ಆಮೆನ್. ನಾವು ಅರ್ಥಗರ್ಭಿತವಾದ ಒಂದು ಕ್ರಿಸ್ಮಸ್ ಅನ್ನು ಕೊಂಡಾಡುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಕಡೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡುವ ನಮ್ಮ ಕರ್ತಾರ ಯೇಸು ಕ್ರಿಸ್ತನ ಕೃಪೆಯು, ತಂದೆಯವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ, ಸಹವಾಸವು ಸದಾ ಕಾಲ ನಮ್ಮೆಲ್ಲರೊಂದಿಗೆ ಇರಲಿ. Praise the Lord.